ಇದ್ರೆ ಅವ್ರ ಅಮ್ಮನ್ ನೆಮ್ಮದಿಯಾಗಿರ್ಬೇಕು, ಇಲ್ಲ ಅಂದ್ರೆ ಹೋಗ್ತಿರ್ಬೇಕು. ಓಕೆ. ಒಂದಷ್ಟು ಸೀರಿಯಲ್ಲು ಮತ್ತು ಸಿನಿಮಾ ಮಾಡಿದ್ಮೇಲೆ ಮತ್ತೆ ತಿರ್ಗಾ ರಂಗಭೂಮಿಯನ್ನು ಎಷ್ಟು ಮಟ್ಟಕ್ಕೆ ಮಿಸ್ ಮಾಡ್ಕೋದು ಹೆಂಗೆ ಅನಿಸ್ತಾ ಇದೆ? ಈಗ ಒಂದು ತುಳು ಸಿನಿಮಾ ಮಾಡಿದ್ದೀನಿ, ತುಳು ಸಿನಿಮಾಗೆ ಎಂಟ್ರಿ ಆಗಿದ್ದೀನಿ. ಬುಲ್ಡಾಗ್ ಅಂತ ಪೃಥ್ವಿ ಅಂಬರ್ ಅವ್ರದ್ದು, ಅವರೇ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅರವಿಂದ್ ಬೋಲಾರ್ ಅಂತ ಕೇಳಿದ್ರೆ ಗೊತ್ತು, ತುಂಬ ತುಳುನಾಡ ಮಾಣಿಕ್ಯ. ಸಚ್ ಅ ವಂಡರ್ಫುಲ್ ಪರ್ಸನ್. ನನ್ನನ್ನು ಇದುವರೆಗೂ, ನಾನು ಹಾನೆಸ್ಟಾಗಿ ಹೇಳ್ತೀನಿ, ನನ್ನನ್ನು ಇದುವರೆಗೂ ಯಾವ ಸಿನಿಮಾದಲ್ಲೂ ಆ ಥರ ರೇಂಜಲ್ಲಿ ತೋರಿಸಿಲ್ಲ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಪೃಥ್ವಿ ಆ್ಯಂಡ್ ಟೀಮ್ ಆ್ಯಂಡ್ ಅರವಿಂದ್ ಸರ್. ಐ ಆಮ್ ಸೋ ಬ್ಲೆಸ್ಡ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. ಸೊ ತುಳು ಸಿನಿಮಾಗೆ ಎಂಟ್ರಿ ಆಗಿದ್ದೀನಿ. ಸುಪ್ರೀತಾ ದರ್ಶನ್ ಅನ್ನೋರು ಕೇಳಿದ್ದು, ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನಿಮಗೆ ಯಾರು ಫೇವ್ರೆಟ್ ಪರ್ಸನ್? ಯಾರು, ಯಾಕೆ? ಹಾಯ್ ಸುಪ್ರೀತಾ. ಓಕೆ. ಕಲಾವಿದರಿಗೆ ಸಾಮಾನ್ಯ ಕೆಲವು ಕಾಂಟ್ರವರ್ಸಿಗಳು ಅಥವಾ ಈ ಥರದ್ದೆಲ್ಲ ಒಂದಷ್ಟು ಬರೋದು ಸಹಜ, ಸರ್ವೇ ಸಾಮಾನ್ಯ. ಆ ಥರದ್ರಲ್ಲಿ ನಿನ್ನ ಬಗ್ಗೆ ಒಂದು ಕಾಂಟ್ರವರ್ಸಿ ಬಂದಿತ್ತಿಲ್ಲ ಅಕ್ಕ? ತಿರುಪತಿ ತಿಮ್ಮಪ್ಪನಿಗೆ ಬೈದ. ಓಕೆ. ಒಂದಷ್ಟು ಸೀರಿಯಲ್ಲು ಮತ್ತು ಸಿನಿಮಾ ಮಾಡಿದ್ಮೇಲೆ ಮತ್ತೆ ತಿರ್ಗಾ ರಂಗಭೂಮಿಯನ್ನು ಎಷ್ಟು ಮಟ್ಟಕ್ಕೆ ಮಿಸ್ ಮಾಡ್ಕೋದು ಹೆಂಗೆ ಅನ್ನಿಸ್ತಾ ಇದೆ? ಮಿಸ್ ಏನು ಮಾಡ್ಕೋತಿಲ್ಲ ನಾನು. ಯಾಕೆಂತಂದರೆ ನನಗೆ ಈ ಕ್ಷಣಕ್ಕೂ ರಂಗಭೂಮಿ ಬದುಕು ಕಲಿಸ್ಕೊಡ್ತು, ಆ್ಯಕ್ಟಿಂಗ್ ಕಲಿಸ್ಕೊಡ್ತು. ಆದರೆ ಕಮರ್ಷಿಯಲ್ಲಾಗಿ ಬದುಕೋದು ಹೆಂಗೆ ಅಂತ ಕಲಿಸ್ಕೊಡ್ಲಿಲ್ಲ ನನಗೆ. ಹಾಗಾಗಿ ನನಗೆ ಯಾವ ರಿಗ್ರೆಟ್ಸು ಇಲ್ಲ. ಮತ್ತು ರಂಗಭೂಮಿನ ನಾನು ಮಿಸ್ ಮಾಡ್ಕೋತೀನಿ ಅಂತ ಇಲ್ಲ. ಯಾಕೆಂದರೆ ಎಲ್ಲ ಮಾಧ್ಯಮಗಳು ಒಂದೇ. ಅಲ್ಲಿ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತೀವಿ, ಒಂದಷ್ಟು ರಿಹರ್ಸಲ್ನ ನಂತರ. ಇಲ್ಲಿ ಸ್ಪಾಟಲ್ಲೇ ಸೀನ್ ಪೇಪರ್ ಕೊಡ್ತಾರೆ, ಬಟ್ ಕ್ಯಾರೆಕ್ಟ್ರ್ ಕೂತಿರುತ್ತೆ ನಮಗೆ. ಹಾಗಾಗಿ ಸುಲಲಿತವಾಗಿ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಮಿಸ್ ಮಾಡ್ಕೊಳ್ಳೋ ಅಂಥ ಚಾನ್ಸೇ ಇಲ್ಲ. ಇವಾಗ ರಂಗಭೂಮಿನೇ ಅನ್ನ ಕೊಡ್ತಾ ಇದೆ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಅಲ್ಲಿ ಕಲ್ತಿದ್ದಕ್ಕೆ ತಾನೇ ನಾವು ಇವಾಗ ಸಿನಿಮಾ ಸೀರಿಯಲ್ ಅಂತ ಮಾಡ್ತಿರೋದು. ಬಟ್ ಮಿಸ್ ಮಾಡ್ಕೊಳ್ತಾ ಇಲ್ಲ, ನನ್ನ ಜೊತೆಗೆ ಬರ್ತಾ ಇದ್ದಾವೆ ಅಷ್ಟೇ. ಓಕೆ. ಇತ್ತೀಚೆಗೆ ನಾನು ಯಾವ್ದಾರ ನಾಟಕಗಳನ್ನ ನೋಡಿರೋಂಥದ್ದು ಇದೆಯಾ? ನೋಡಿಲ್ಲ. ನಾಟಕ ನೋಡೋಕ್ಕಾಗ್ತಾ ಇಲ್ಲ? ನೋಡೋಕ್ಕಾಗ್ತಿಲ್ಲ, ಬಿಕಾಸ್ ಆಫ್ ಮೂರು ಸೀರಿಯಲ್. ಬಿಕಾಸ್ ಆಫ್ ಮೂರು ಸೀರಿಯಲ್ಲು, ಕೊಲಾಬ್ರೇಷನ್ನು, ಸಿನಿಮಾಗಳು. ಈಗ ಒಂದು ತುಳು ಸಿನಿಮಾ ಮಾಡಿದ್ದೀನಿ, ತುಳು ಸಿನಿಮಾಗೆ ಎಂಟ್ರಿ ಆಗಿದ್ದೀನಿ. ಬುಲ್ಡಾಗ್ ಅಂತ ಪೃಥ್ವಿ ಅಂಬರ್ ಅವ್ರದ್ದು, ಅವರೇ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅರವಿಂದ್ ಬೋಲಾರ್ ಅಂತ ಕೇಳಿದ್ರೆ ಗೊತ್ತು, ತುಂಬ ತುಳುನಾಡ ಮಾಣಿಕ್ಯ. ಸಚ್ ಅ ವಂಡರ್ಫುಲ್ ಪರ್ಸನ್ನು. ಆಮೇಲೆ ನನಗೆ ಆ ಮಂಗಳೂರಿನ ಜನಗಳ ಪ್ರೀತಿ ವಿಶ್ವಾಸ ನೋಡಿಬಿಟ್ಟು ನಾನು ಕಳೆದೋಗ್ಬಿಟ್ಟೆ. ಅಷ್ಟು ಒಂದೊಂದು ಶಾರ್ಟ್ಸು ಕೂಡ ಹೆಂಗೆ ಇಟ್ಟರು ಅಂದರೆ, ನನ್ನನ್ನು ಇದುವರೆಗೂ, ನಾನು ಹಾನೆಸ್ಟಾಗಿ ಹೇಳ್ತೀನಿ, ನನ್ನನ್ನು ಇದುವರೆಗೂ ಯಾವ ಸಿನಿಮಾದಲ್ಲೂ ಆ ಥರ ರೇಂಜಲ್ಲಿ ತೋರಿಸಿಲ್ಲ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಪೃಥ್ವಿ ಆ್ಯಂಡ್ ಟೀಮ್ ಆ್ಯಂಡ್ ಅರವಿಂದ್ ಸರ್. ಐ ಆಮ್ ಸೋ ಬ್ಲೆಸ್ಡ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. ಸೊ ತುಳು ಸಿನಿಮಾಗೆ ಎಂಟ್ರಿ ಆಗಿದ್ದೀನಿ. ಓಕೆ. ಇಲ್ಲಿ ತನಕ ಎಷ್ಟು ಭಾಷೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಿ? ಒಂದು ಹಿಂದಿ ಸಿನಿಮಾ ಮಾಡಿದೆ, ಇನ್ನು ಮಿಕ್ಕಂಗೆ ಎಲ್ಲ ಕನ್ನಡನೇ. ಆಮೇಲೆ ಇವಾಗ ತುಳು ಸಿನಿಮಾ, ಜಾಸ್ತಿ ಕನ್ನಡನೇ. ನಾನೇ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಮಾಡಿದೆ. ಅದನ್ನು ನಮ್ಮ ಮನೆಯವರೇ ಡೈರೆಕ್ಟ್ ಮಾಡಿದ್ರು, ಪ್ರಕಾಶ್ ಬಾಬು MS. ಅತ್ತಿಹಣ್ಣು ಮತ್ತು ಕಣಜ ಅಂತ. ಅದು ಇವಾಗ ಪ್ರೈಮ್ ವಿಡಿಯೋದಲ್ಲಿ ಇದೆ, ದಯವಿಟ್ಟು ನೋಡ್ಬೋದು ನೀವು. ಯಾರು ನೋಡಿಲ್ಲ, ನೋಡಬೇಕು ಅಂತ ತುಂಬ ಜನ ಕೇಳಿದ್ರಿ. ಇವಾಗ ಅಮೆಝಾನ್ ಪ್ರೈಮಲ್ಲಿ ಲಭ್ಯ ಇದೆ. ಅದು NFDC ಕೋ ಪ್ರೊಡ್ಯೂಸ್ ಮಾಡಿದ್ರಿಂದ ಅದು ಅವೈಲಬಲ್ ಇದೆ, ನೋಡ್ಬೋದು. ಓಕೆ. ಸೊ ಒಟ್ಟಾರೆ ಈ ಜರ್ನಿ ಏನಿದೆಯೋ, ಒಂದು ಸಣ್ಣ ಮಾತುಕತೆ ಮಾಡಿದ್ವಿ. ಇದ್ರ ಮಧ್ಯ ನಮ್ಮ ಕಮೆಂಟಲ್ಲಿ ಒಬ್ಬರು ಇದನ್ನ ಹಾಕಿದ್ರಿ, ಅದು ಆ ಪ್ರಶ್ನೆನ ಈಗ ಕೇಳ್ತೀನಿ. ಸುಪ್ರೀತಾ ದರ್ಶನ್ ಅನ್ನೋರು ಕೇಳಿದ್ದು, ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ
ನಿಮಗೆ ಯಾರು ಫೇವ್ರೆಟ್ ಪರ್ಸನ್? ಯಾರು, ಯಾಕೆ? ಹಾಯ್ ಸುಪ್ರೀತಾ, ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಟ್ ಮಾಡ್ತಿರೋ ಸೀರಿಯಲ್ ಅದು. ಹಂಗಾಗಿ ಫೇವ್ರೇಟು ಯಾಕೆ, ಯಾರು ಅಂತ ಕೇಳಿದ್ರೆ ಒಬ್ಬರು ಹೆಸರು ಹೇಳಿದ್ರೆ ನಾಳೆ ಹೋಗ್ಬಿಟ್ಟು ಹೌದಾ ನಾವಲ್ವಾ ಅಂತ ಕೇಳ್ತಾರೆ. ಬಟ್ ಆದ್ರೂ ನನಗೆ ಒಂದು 4 ಜನ ತುಂಬ ಇಷ್ಟ ಆಗ್ತಾರೆ. ಅದರಲ್ಲಿ ಒಂದು ನಮ್ಮ ಧನಲಕ್ಷ್ಮಿ, ಶಿಲ್ಪಾ ಅಂತ, ಆಮೇಲೆ ನಮ್ಮ ರಜನಿ, ಇವನು ಅಮೋಘ ಒಂದು 6 ವರ್ಷದಿಂದ ನನಗೆ ಗೊತ್ತು, ಅಂದರೆ ನಮ್ಮ ಕಾರ್ತಿಕೇಯ ಅವನು, ಮತ್ತು ಹಾಸ್ಯ, ಸ್ನೇಹ ಈಶ್ವರ್. ಇವರು ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ, ಸುಮಾರು ವರ್ಷಗಳಿಂದ ಸ್ನೇಹ ನಂಗೆ ಸುಮಾರು ವರ್ಷದಿಂದ ಗೊತ್ತು, ಆಮೇಲೆ ರಜನಿ ನಂಗೆ ಸುಮಾರು ವರ್ಷದಿಂದ ಗೊತ್ತು. ನಾವು ಪರಸ್ಪರ ಭೇಟಿ ಆಗದೇ ಇದ್ರೂ ಯಾವತ್ತು ಸಿಕ್ಕರೂ ಅದೇ ಪ್ರೀತಿ ವಿಶ್ವಾಸ ಇರುತ್ತೆ. ಅಮೋಘನ್ನ ನಾನು ದೊರೆಸಾನಿಯಲ್ಲಿ ನನ್ನ ಮಗ ಆಗಿದ್ದ, ಹೂಮಳೆಯಲ್ಲಿ ನನ್ನ ಅಳಿಯ ಆಗಿದ್ದ, ಆ ಥರ ಇದ್ದವನು ಹೀರೋ ಆದ. ಅಂದರೆ ಅವನ ಗ್ರೋತು ನನಗೆ ಕಾಣಿಸ್ತಾ ಇದೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ಅವನು ಖುಷಿಯಾಗುತ್ತೆ ಅವನ ಬೆಳವಣಿಗೆ ನೋಡಿ. ಆಮೇಲೆ ಹಾಸ್ಯ ಯಾಕೆ ಕೈಮಗ ಯಾಕೆ ಇಷ್ಟ ಅಂತಂದರೆ, ಅವಳು ಒಂದು ಮುಸಲ್ಮಾನ್ ಹುಡುಗಿಯಾಗಿ ಕನ್ನಡನ ಎಷ್ಟು ಸ್ಪಷ್ಟವಾಗಿ ಅವಳು ಹೇಳ್ತಾಳೆ. ಅವಳು ನಾನು ಕಲಿತು ನಾನು ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದನ್ನು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ. ಸುಮ್ಮನೆ ಯಾರೂ ಕಲಾವಿದರಾಗಬೇಕಾಗಲ್ಲ. ಆ ಹುಡುಗಿಯಲ್ಲಿ ಕಲೆ ಇದೆ, ಅದನ್ನು ಕನ್ನಡನ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾಳೆ. ಅದಕ್ಕೆ ನಾನು ಹ್ಯಾಟ್ಸಪ್ ಹೇಳ್ತೀನಿ. ಆಮೇಲೆ ಅದು ಅಲ್ಲದೆ ಅವಳು ಮಾಡಿರೋಂಥ ಪಾತ್ರಗಳು ಏನು ಅಂತಂದರೆ, ಇದು ಹಿಂದೂ ಧರ್ಮ ಅಥವಾ ಮುಸಲ್ಮಾನ್ ಧರ್ಮ ಅನ್ನೋದ್ರ ಬಗ್ಗೆ ಮಾತಾಡ್ತಾ ವಿಚಾರ ಅಲ್ಲ, ಅದರಿಂದ ಆಚೆ ಕಲೆ ಅನ್ನೋ ವಿಚಾರ ಅಷ್ಟೇ ಮಾತಾಡ್ತಾ ಇರೋದು. ಕಲೆಗೆ ಫಸ್ಟ್ ಆಫ್ ಆಲ್ ಯಾವ ಧರ್ಮ ಜಾತಿ ಏನೂ ಇಲ್ಲ. ಕನ್ಯಾಕುಮಾರಿ ಅನ್ನೋ ಒಂದು ಸೀರಿಯಲ್ ಮಾಡಿದ್ಲು, ಅದರಲ್ಲೂ ಸಹ ದೇವರ ಇದನ್ನೆಲ್ಲ ಇದು ಮಾಡಿದ್ಲು. ಹಾಗೆ ಇದರಲ್ಲೂ ಅಷ್ಟೇ ನಮ್ಮ ಹಿಂದೂ ಸಂಸ್ಕೃತಿ ಆಚಾರ ವಿಚಾರ ಯಾವ ಹೆಸಿಟೇಷನ್ನು ಇಲ್ಲದೆ, ಅದು ಬೇರೆ ಧರ್ಮದ್ದು ನಾನು ಯಾಕೆ ಮಾಡಬೇಕು ಅನ್ನೋ ಥರದ್ದು ಯಾವ ಮನಸ್ಥಿತಿಯನ್ನು ಇಲ್ಲದೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ, ಎಷ್ಟೋ ಜನಕ್ಕೆ ಆಕೆ ರೋಲ್ ಮಾಡೋ ಹಿಂದೂ ಅಂತಲೇ ಅಂದ್ಕೊಂಡಿದ್ದಾರೆ. ಹಾಗೆ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಆ ಕಾರಣಕ್ಕಾಗಿ ನನಗೂ ಸಹ ಒಂಥರದಲ್ಲಿ ಇಷ್ಟನೇ ಆ ಪಾತ್ರ. ಅವಳು ಪ್ರತಿಯೊಂದು ಅಷ್ಟೇ, ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಮಾಡಬಾರ್ದು ಅಂದರೆ. ಇನ್ನೊಂದು ಹೇಳಿದ್ಲು ಅವಳು, ಒಂದಿನ ನಾನು ಅವಳು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಹಿಂಗೆ ಪ್ರಶ್ನೆ ಕೇಳಿ, ಅವರ ಖುರಾನಲ್ಲಿ ಹೆಣ್ಣು ಮಕ್ಕಳು ಆ್ಯಕ್ಟಿಂಗ್ ಮಾಡುವ ಹಾಗಿಲ್ಲ, ಆದರೆ ಇವಳು ಉತ್ತರ ಏನು ಕೊಟ್ಲು, ಯಾಕೆ ಹಂಗೆ ಮತ್ತು ನೀನು ಮಾಡ್ತಾ ಇದೀಯಾ ಅಂತ ಕೇಳಿದ್ಕೆ ಅವಳು ಹೇಳಿದ್ಲು, ನಾನು ದೇವ್ರನ್ನ ಕೇಳ್ತೀನಿ, ಅಲ್ಲಾನ ಕೇಳ್ತೀನಿ, ನನ್ನ ಚೂಸ್ ಮಾಡಿದ್ದಾನವನು, ನೀನು ಇದು ಮಾಡು ಅಂತ. ಸೊ ನಾನು ಮಾಡ್ತಿದ್ದೀನಿ. ನನಗೆ ಹೌದು, ಹೆಣ್ಮಕ್ಳು ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಆದರೆ ಈ ಧರ್ಮದಲ್ಲಿ ನನಗೆ ಬೇರೆ ಏನಾದರೂ ಕೆಲಸ ಕೊಡು ಅಂತ ಕೇಳಿದ್ಲಂತೆ. ನಟನೆಯೇ ಸಿಕ್ಕಿದೆ ಅವಳಿಗೆ. ಮತ್ತು ಅವಳು 2 ಸಕ್ಸಸ್ಫುಲ್ಲು ಸೀರಿಯಲ್ಲೇ ಮಾಡಿರೋದು. ಹೌದು, ನಾನು ಒಬ್ಬ ಆಡಿಯನ್ನಾಗಿ ನಾನು ಹೇಳ್ತಾ ಇರೋದು. ಆಮೇಲೆ ನಮ್ಮ ಶಿಲ್ಪ, ಅವಳು 2ನೇ ಧನಲಕ್ಷ್ಮಿಯಾಗಿ ಎಂಟ್ರಿ ಕೊಟ್ಟಳು, ಇವನ ಹೆಂಡತಿಯಾಗಿ. ಆ ಹುಡುಗಿ ಮೊದಲು ನಾವೇ ಹಿಂಗೆ ಏನೋ ಮಗ ಎಂಥದ್ದು ಬಾಣಲೆಯಿಂದ ಬೆಂಕಿಗೆ ಬಿದ್ದೆಲ್ಲೋ ಅಂತ ನಾನು. ಬಟ್ ಎಷ್ಟು ಸ್ವೀಟ್ ಆರ್ಟ್ ಅಂದರೆ ಅವಳು ನಮ್ಮಂಗೆ ಒಂಥರ ಪಟ ಅಂತ ಹೊಡ್ಕೊಂಡು ಮಾತಾಡ್ತಿರ್ತಾಳೆ, ಡಾರ್ಲಿಂಗ್ 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 ಅಂತ. ನನಗೆ ಡಾರ್ಲಿಂಗ್ ಎಲ್ಲಿದ್ದೀರಾ ಡಾರ್ಲಿಂಗ್, ಅಯ್ಯೋ ಅಲ್ಲೇ ಇರ್ತೀವಿ, ಸೆಟ್ಟಲ್ಲಿ ಒಂದೇ ಕಡೆ ಇರ್ತೀವಿ, ಡಾರ್ಲಿಂಗ್ ಇಲ್ಲಿ ಬಂದ್ರೂ ನೀವು ಸಿಗ್ತಾ ಇಲ್ಲ ಡಾರ್ಲಿಂಗ್, ನನಗೆ ಹೋಗಿ ನೀವು ಹೋಗ್ತಿರ್ತಾಳೆ. ಒಂಥರ ತುಂಬ ಹಚ್ಕೊಂಡಿದ್ದೀವಿ. ಹಂಗೆ ನೋಡಿದ್ರೆ ಇನ್ನು ಮಿಕ್ಕವರೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಾಂಡಿಂಗ್ ಅನ್ನೋದೊಂದಿರುತ್ತೆ. ಅಂದರೆ ಒಂದು ವೈಬು ಮ್ಯಾಚ್ ಆಗಬೇಕು ಎಲ್ರಿಗೂ. ಈಗ ನಮ್ಮ ರಜನಿ ಅಕ್ಕ ನಾನು ಪಾಡ್ಕಾಸ್ಟಿಗೆ ಬಾರಕ್ಕ ಒಂದಿನ ಅಂತ ಕರೆದ. ಇಷ್ಟು ದಿನ ಟೈಮ್ ಇರಲಿಲ್ಲ,
ಆದ್ರೆ ಆದಷ್ಟು ಬೇಗನೆ ಬಂದಿದ್ದೀನಿ ನಾನು. ಇವತ್ತು ನಾನೇ ಇವ್ನು ಮಲಗದವನ್ನ ಎದ್ದಾಳಿಸಿ ರಜನಿ ಬರ್ತಿದ್ದೀನಿ ಕಣ ಅಂತ ಅದಕ್ಕೆ ಆಕ ಬಾರಕ 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 ಅಂದ. ನಾನು ಕರೆದು ಕೇಳಿ ಬಂದಿರೋದು ಅನ್ನೋ ಥರ ಆಯ್ತು ನನಗೆ. ಸೊ ಈ ಪ್ರೀತಿ ವಿಶ್ವಾಸ ಇದೊಂದು ಬಾಂಡಿಂಗ್, ಇದು ಒಂದು ವೈಬ್ ಮ್ಯಾಚ್ ಆಗುತ್ತೆ. ಈಗ ಅಂದರೆ ನಾನು ಹೇಳೋದು, ನನ್ನ ನಂಬಿಕೆ ಇಟ್ಟಿರೋದೇನೆಂದರೆ, ಈ ಫ್ರೆಂಡ್ಸು ಅಂದರೆ ನನ್ನ ತಪ್ಪು ಒಪ್ಪುಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಜೊತೆಗೆ ಇರೋರು. ಇವನು ಅದು ಮಾಡ್ತಾನೆ ಬೇಡಪ್ಪ ದೂರ ಇರೋಣ, ಜನ ನಮ್ಮನ್ನೇನು ಅನ್ಕೋತಾರೆ ಅನ್ನೋರನ್ನ ನನ್ನ ಸ್ನೇಹಿತರು ಅಂತ ನಂಬಲ್ಲ. ನಾನು ಏನೇ ಮಾಡಲಿ ಅವಳು ಹಂಗೆ. ಈಗ ಉದಾಹರಣೆಗೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಯಿತು. ಯಾರೋ ಬಂದು ಒಬ್ಬರಿಗೆ, ನಮ್ಮ ಯಾರೋ ಫ್ಯಾಮಿಲಿ ಮೆಂಬರ್ಗೆ ಏನೋ ಹೇಳಿದ್ದಾರೆ, ನಿಮ್ಮ ತಂಗಿ ಸಿಕ್ಕಾಪಟ್ಟೆ ಜೋರಂತೆ, ಅದಂತೆ ಇದಂತೆ ಅಂತ. ಅವ್ರು ಏನು ಹೇಳಬೇಕು? ಅವರು ನಮ್ಮಮ್ಮಂಗೆ ಹೇಳಿದ್ದಾರೆ. ಅಂದರೆ ನಾನು ಹೇಳೋದೇನು ಅಂದರೆ, ನೀವು ನನ್ನನ್ನು ನೋಡಿರ್ತೀರ, ನಾನು ಏನು ಅಂತ ಗೊತ್ತು. ನೀವೇನು ಮಾಡಬೇಕು, ಹಂಗೆ ಬಂದು ಹೇಳ್ತಾರಲ್ಲ ಯಾವ ಬಿ ಮಕ್ಕಳು, ಅವ್ರಿಗೆ ಹೇಳಬೇಕು ಅವಳು ಹಂಗೆ, ಅವಳಿರೋದೇ ಹಂಗೆ, ನೀವೇನು ಹೊಸ್ದಾಗಿ ಹೇಳ್ತಿದ್ದೀರಾ ಅಂದು ಕಳಿಸ್ಬೇಕು ತಾನೆ. ಅದು ಒಂದು ಸಂಬಂಧ ಅಂದರೆ ಅಥವಾ ಸ್ನೇಹ ಅಂದರೆ. ಅದು ಬಿಟ್ಬಿಟ್ಟು ಅದನ್ನು ಇನ್ನೂ ಬೇರೆ ಥರದಲ್ಲಿ ಊಹಾಪೋಹಗಳು ಮಾಡಿ ಅದಕ್ಕೆ ಏನೋ ಉಪ್ಪು ಖಾರ ಹುಳಿ ಹಾಕ್ಬಿಟ್ಟು ಅವೆಲ್ಲ ಮಾತಾಡೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ಅವರೆಲ್ಲ ಪ್ರಬುದ್ಧರಾಗಿದ್ದಾರೆ, ಇಂಟಲೆಕ್ಚುಯಲ್ಗಳು ಅಂತ ಅನ್ಸೋದೇ ಇಲ್ಲ ನನಗೆ. ಅವರು ನಟರು ಅಂತಲೂ ಅನ್ಸೋದಿಲ್ಲ. ಆಮೇಲೆ ಅವರ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತೀನಿ ನಾನು. ಉದಾಹರಣೆಗೆ ನಾನು ಒಂದು ಹೇಳ್ತೀನಿ ರಜನಿ. ನಾನು ಒಬ್ಬ ಅಣ್ಣ ಇದ್ದ, ತುಂಬ ಪ್ರೀತಿ ಮಾಡ್ತಿದ್ದ ಅವನು. ನಮ್ಮ ಮನೆಯಲ್ಲಿ ಯಾರನ್ನೂ ಹಚ್ಕೊಂಡಿರಲಿಲ್ಲ ಅನಿಸುತ್ತೆ ಚಿಕ್ಕವಳಿದ್ದಾಗ. ಇಬ್ಬರು ಹೆಣ್ಮಕ್ಳಾದಮೇಲೆ ಅವನಾದ್ಮೇಲೆ ಇಬ್ಬರು ಹೆಣ್ಮಕ್ಳು. ಅಷ್ಟು ಪ್ರೀತಿ ಮಾಡೋನು. ಒಂದು ಯಾವುದೋ ಕಾರಣಕ್ಕೆ ನನಗೆ ಒಂದಿನ ಏನೋ ಮಾತಾಡ್ತಾ ಇದ್ವಿ, 9th ಸ್ಟ್ಯಾಂಡರ್ಡ್ ಏನೋ ಓದ್ತಿದ್ದೆ ನಾನು. ತಟ್ಟೆ ಹಿಂಗೆ ಟಕ್ಕಂತ ಹಿಂಗೆ ಎಸ್ತ. ಅದು ಇಲ್ಲಿ ಕಾಣಿಸ್ತಿದೆಯಾ ಮಾರ್ಕು? ಇದು ಕಚ್ಚಾಗಿ ಮೂಳೆ ಕಾಣಿಸೋದು. ಆ ಬ್ಲಡ್ ನೋಡಿದ್ರೆ ನನಗಾಗಲ್ಲ, ಬ್ಲಡ್ ನೋಡಿದ್ರೆ ತಲೆ ಸುತ್ತು ಬಂದ್ಬಿಡುತ್ತೆ. ಸುಮಾರು ವರ್ಷಗಳು ಅಂದರೆ ಅವನು ಸತ್ತ ದಿನ ಅವನ ಹಣೆ ಮುಟ್ಟಿ ಸಾರಿ ಕಣೋ ಅಂತ ಅಂದಿತ್ತು. ಮಾತು ಬಿಟ್ಟಿದ್ದೆ. ಅವನ ಎದುರಿಗೆ ಬಂದರೆ ಮುಖ ನೋಡ್ತಿರ್ಲಿಲ್ಲ, ಮಾತೇ ಆಡಿಸಿರ್ಲಿಲ್ಲ ನಾನು. ಬಟ್ ಅವನ ತಪ್ಪೇನು ಅಂತ ನನಗೂ ಗೊತ್ತಿಲ್ಲ. ಅಂದರೆ ನಾನು ಎಷ್ಟು ಗಟ್ಟಿ ಮನಸ್ಸು ಅಂದರೆ ನನಗೆ ನೀರಾಗೋದಕ್ಕೂ ಗೊತ್ತು, ಕಲ್ಲಾಗೋದಕ್ಕೂ ಗೊತ್ತು. ನನಗೆ ಅನಾವಶ್ಯಕ ಏನಾದರೂ ನಾನು ತಪ್ಪು ಮಾಡಿಲ್ಲ ಅಂತಂದರೆ ನನ್ನನ್ನು ನಿಷ್ಠುರ ಮಾಡಿದ್ರೂ ಪರವಾಗಿಲ್ಲ, ನಾನು ಆ ಜಾಗದಿಂದ ದೂರ ಹೋಗ್ಬಿಡ್ತೀನಿ. ಯಾಕೆ ಅಂದರೆ ಅವ್ರ ಜೀವನದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂದಾಗ ಸುಮ್ಮನೆ ಮೌನವಾಗಿ ದೂರ ಸರಿದು ಬಿಡಬೇಕು. ಇಲ್ಲ, ನಾನು ಇರ್ತೀನಿ, ನಿಮ್ಮ ಮನೇಲಿ ಇರ್ತೀನಿ, ನಿಮ್ಮ ಜಾಗದಲ್ಲಿ ಇರ್ತೀನಿ, ನಂದು ಇದೆ, ನಂದು ಇನ್ನೂ ಪಾತ್ರನೇ ಮುಗ್ದಿಲ್ಲ, ನಾನು ಇನ್ನೂ ಅಭಿನಯಿಸಬೇಕು ನಿಮ್ಮ ಜೊತೆಗೆ ಅನ್ನೋದಿದೆಯಲ್ಲ, ಅದು ಮೂರ್ಖತನ. ನಿನ್ನ ಜೀವನದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಗೊತ್ತಾದ ತಕ್ಷಣ ಮೌನವಾಗಿ ದೂರ ಸರಿದು ಬಿಡಬೇಕು. ಅದು ಹಂಗಾಗಿ ನಾನು ಇವತ್ತಿಗೂ ಎಷ್ಟು ಗಟ್ಟಿ ಮನಸ್ಸು ಅಂತ ಹೇಳೋದಕ್ಕೆ. ಸ್ವಂತ ಅಣ್ಣ, ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣ, ಅವನ್ನ ಅಷ್ಟು ಪ್ರೀತಿ ಮಾಡ್ತಿದ್ದ. ನಾನು ಅವ್ನ ಬಟ್ಟೆ ಐರನ್ ಮಾಡಿಕೊಡ್ತಿದ್ದೆ, ನಮ್ಮ ಅಣ್ಣ ಚೆನ್ನಾಗಿ ಹೋಗ್ಬೇಕು ಹಂಗೆ ಹಿಂಗೆ ಅಂಥವನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಮಾತೇ ಬಿಟ್ಬಿಟ್ಟೆ. ಬಟ್ ಒಂದಿನ ಅವನು ಈಗೊಂದು 9 ವರ್ಷ ಆಯಿತು ಅನಿಸುತ್ತೆ, ಅವನು ಹೋದ ಅಂತ ಗೊತ್ತಾಯಿತು. ಅವನ ತಲೆ ಮೇಲೆ ಕೈ ಇಟ್ಟೆ, ಇನ್ನೂ ಒಂಥರ ಆಗ್ತಾನೆ ಇದಾಗಿರುತ್ತಲ್ಲ, ಮನಸ್ಸಲ್ಲೇ ಹೇಳಿದೆ ಸಾರಿ ಕಣಪ್ಪ ಅಂತ. ಇದ್ದಾಗ ನೋಡ್ಕೊಳ್ಲಿಲ್ಲ, ಮಾತಾಡಿಸ್ಲಿಲ್ಲ, ಸತ್ತಾಗ ಕಣ್ಣೀರು ಹಾಕಿದ್ರಲ್ಲಿ ಅರ್ಥ ಏನು ಅಂತ ಅನ್ನಿಸ್ತು. ಅಂದರೆ ಹಂಗೆ ಅಲ್ವಾ, ಯಾರೋ ಹೋದಾಗ ಅದಾಗತ್ತೆ, ಮಿಸ್ ಮಾಡ್ಕೋತೀವಿ. ಬಟ್ ಯಾವುದೂ ಶಾಶ್ವತ ಅಲ್ಲ. ನಾನು ಹೇಳೋದಷ್ಟೇ, ನಿಮಗೆ ಯಾರಾದರೂ ಏನಾದರೂ ಹೇಳ್ತಾರೆ ನನ್ನ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ನನ್ನ ಹತ್ರ, ಈಗ ರಜನಿ ಬಗ್ಗೆ ಯಾರಾದರೂ ಬಂದು ಹೇಳಿದರು ಅಂತಂದರೆ ನಾನು ಫಸ್ಟು ಹೇಳೋದು, ನಿನ್ನ ಬಗ್ಗೆ ನಾನು ಅರ್ಥ ಮಾಡ್ಕೊಂಡಿದ್ರೆ ಅವನು ಏನು ಅಂತ ಗೊತ್ತು, ಹೋಗಯ್ಯ ಮುಚ್ಕೊಂಡು ಅಂತೀನಿ.
ಹಾಗೆ ಮಾಡಿ ದಯವಿಟ್ಟು. ಇನ್ನೊಬ್ಬರ ಜೀವನ ಅವರು ಎಷ್ಟು ಆಳದಲ್ಲಿರ್ತಾರೆ, ಕಲ್ಲು ಹಾಕಬೇಡಿ. ನಾನು ಇದನ್ನು ಹೇಳ್ತಾ ಇರೋದು ಸಂಬಂಧಿಕರುಗಳಿಗೆ. ಕಲ್ಲು ಹಾಕಬೇಡಿ. ನೀವು ಬೆಳೀತಿದ್ದೀರಾ, ಚೆನ್ನಾಗಿದ್ದೀರಾ, ಗುಡ್. ನಿಮ್ಮ ಜಾಗದಲ್ಲಿ ನೀವು ಇರಿ ಸ್ವಾಮಿ. ನನ್ನ ಜಾಗದಲ್ಲಿ ನಾನು ಚೆನ್ನಾಗಿದ್ದೀನಿ. ನಾನು ಹಾಳಾಗ್ತೀನಿ ಅನ್ನೋ ಕನ್ಸರ್ನ್ ನಿಮಗಿದೆ ಅಂದರೆ, ಅಥವಾ ನಾನು ಏನೋ ಮಾಡ್ತಾ ಇದ್ದೀನಿ, ಇದು ಒಳ್ಳೆ ದಾರಿ ಅಲ್ಲ, ಇದು ಕೆಟ್ಟ ದಾರಿ ಅಂತ ನಿಮಗೆ ಆ ಕನ್ಸರ್ನ್ ಇದ್ದರೆ, ನನಗೇನು ಅಂತ ಗೊತ್ತಿದೆ ಅಂದಮೇಲೆ ಬಾಯಿ ಮುಚ್ಕೊಂಡಿರಿ. ನಾನು ನಿಮ್ಮ ಬಗ್ಗೆ ಮಾತಾಡಲ್ಲ. ನೀವೆಲ್ಲಿರ್ತೀರೋ ಅಲ್ಲಿರಿ, ನಾನು ಎಲ್ಲಿರ್ತೀನೋ ಅಲ್ಲಿರ್ತೀನಿ. ಇದ್ದರೆ ಅವ್ರ ಅಮ್ಮನ ನೆಮ್ಮದಿಯಾಗಿರಬೇಕು. ಇದನ್ನು ನಾವು ಆಫ್ ದ ಸ್ಕ್ರೀನ್ ತುಂಬಾ ಸತಿ ಇದು ಮಾಡಿದೀವಿ. ಹಾಗೆ ಇದ್ರೆ ಅವ್ರ ಅಮ್ಮನ ನೆಮ್ಮದಿಯಾಗಿರಬೇಕು, ಇಲ್ಲ ಅಂದ್ರೆ ಹೋಗ್ತಿರ್ಬೇಕು. ಶ್ರಾವಣಿ ಸುಬ್ರಹ್ಮಣ್ಯದ ಒಂದು ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ಬಿಟ್ಬಿಡ್ಡಿ ಬಾಸ್ ಬಿಟ್ಬಿಡ್ಡಿ ಬಾಸ್, ಬಿಟ್ಬಿಡ್ಡಿ ಬಾಸ್. ಬಟ್ ಡಿ ಬಾಸ್ ಈ ಡೈಲಾಗ್ ಕೊಟ್ಟಿದ್ದಕ್ಕೆ ನಿಮ್ಮನ್ಗೆ ಎಷ್ಟು ವರ್ಕ್ ಆಗ್ತಿದೆ ಅಂದ್ರೆ, ನನ್ನ ಜೀವನದಲ್ಲಂತೂ ವರ್ಕ್ ಆಗ್ತಿದೆ. ಇದ್ರೆ ಅವ್ರ ನಮ್ಮನ್ನ ನೆಮ್ಮದಿಯಾಗಿರ್ಬೇಕು. ಓಕೆ, ಕಲಾವಿದರಿಗೆ ಸಾಮಾನ್ಯ ಕೆಲವು ಕಾಂಟ್ರವರ್ಸಿಗಳು ಅಥವಾ ಈ ಥರದ್ದೆಲ್ಲ ಒಂದಷ್ಟು ಬರೋದು ಸಹಜ, ಸರ್ವೇ ಸಾಮಾನ್ಯ. ಆ ಥರದ್ರಲ್ಲಿ ನಿನ್ನ ಬಗ್ಗೆ ಒಂದು ಕಾಂಟ್ರವರ್ಸಿ ಬಂದಿತ್ತಿಲ್ಲ ಅಕ್ಕ? ಯಾವುದು? ತಿರುಪತಿ ತಿಮ್ಮಪ್ಪನಿಗೆ ಬೈದ ಕಲಾವಿದೆ. ತಿಮ್ಮಪ್ಪ 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 ತಿಮ್ಮಪ್ಪ, ಇದನ್ನ ಇವತ್ತು ಕ್ಲಿಯರ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ರಜನಿ ಈ ಪ್ರಶ್ನೆ ಕೇಳಿದ್ದಕ್ಕೆ. ಯಾಕೆಂದರೆ ಇದು ವಿಡಿಯೋ ವೈರಲ್ ಆಗಿಬಿಡ್ತು. ಯಾಕೆ ಅಂತಂದರೆ, ಈ ಯೂಟ್ಯೂಬ್ ಮಾಡ್ಕೊಂಡಿರ್ತಾರಲ್ಲ ಅವ್ರುಗಳು, ಅಂದರೆ ಇವನಲ್ಲ ನಾನಲ್ಲ, ಅವರಿಗೆ ಬೇಗ ಫೇಮಸ್ ಆಗಬೇಕು ಅಂತ ಮಾಡ್ಕೊಂಡಿರ್ತಾರಲ್ಲ ಅವರು, ನನ್ನ ಇನ್ಸ್ಟಾಗ್ರಾಮಿಂದ ವಿಡಿಯೋನ ತಗೊಂಡು ತಿಮ್ಮಪ್ಪನಿಗೆ ಜಾಡಿಸಿದ ಕಲಾವಿದೆ, ತಿಮ್ಮಪ್ಪನ ಭಕ್ತರನ್ನೇ ಜಾಡಿಸಿದ ಕಲಾವಿದೆ ಅಂತ ಹೆಡ್ಲೈನ್ ಹಾಕ್ಬಿಟ್ರು ಸ್ವಾಮಿ. ಏನು ಒಳಗಡೆ ತಿರುಳೇನಿದೆ ಅಂತ ನೋಡಲಿಲ್ಲ ಜನ. ನಾನು ತಿಮ್ಮಪ್ಪನಿಗೂ ಬೈದಿಲ್ಲ, ತಿಮ್ಮಪ್ಪನ ಭಕ್ತರಿಗೂ ಬೈದಿಲ್ಲ. ಯಾಕೆಂದರೆ ನಾನು ದೇವರನ್ನು ನಂಬ್ತೀನಿ. ಅದರೊಳಗಡೆ ಏನಿತ್ತು ಗೊತ್ತಾ? ಇವತ್ತು ನಿಮಗೆ ಸಾಧ್ಯವಾದರೆ ಆ ವಿಡಿಯೋ ಇದ್ದರೆ ತೆಗೆದು ನೋಡಿ. ನಾನು ಮಾತಾಡಿರೋದು ಟ್ರಾಫಿಕ್ ಪೊಲೀಸ್ನವರಿಗೆ. ಯಾಕೆ ಅಂತಂದರೆ ಅದು ರೆಸಿಡೆನ್ಷಿಯಲ್ ಏರಿಯಾ. ಆ ಏರಿಯಾದಲ್ಲಿ ನೀವು ಬ್ಯಾರಿಕೇಡ್ಸ್ ಹಾಕ್ತೀರಾ ಅಂದರೆ ಒಂದಿನ ಮುಂಚೆ ತಿಳಿಸ್ಬೇಕು. ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಆದರೆ ಯಾರು ಹೊಣೆ ಅಂತ. ನಾನು ದೇವರನ್ನು ಬೈಯಲ್ಲ, ದೇವರನ್ನು ನಂಬೋರನ್ನು ಬೈಯಲ್ಲ. ಅವತ್ತು ಕೆಲಸ ಇತ್ತು, ನನಗೂ ಇತ್ತು, ನಮ್ಮ ಮನೆಯವ್ರಿಗೂ ಇತ್ತು, ಹೋಗೋಕ್ಕಾಗಲಿಲ್ಲ. ಆದರೆ ಆ ವಿಡಿಯೋದ ಒಳಗಡೆ ಏನಿದೆ ಏನಿಲ್ಲ ಅಂತ ನೋಡಿದೆ. ಹೆಂಗೆ ಬೈದಿದ್ದೀರಾ ನೀವೆಲ್ಲ ಅಂತಂದರೆ, ನಾನು ದೇವ್ರ ಹತ್ರ ಇಷ್ಟೇ ಕೇಳ್ಕೊಂಡಿದ್ದು, ತಿಮ್ಮಪ್ಪ ನನಗೆ ಯಾರ್ಯಾರು ಏನೋ ನಂದಿದ್ದಾರೆ ಅದನ್ನು ಅವ್ರಿಗೆ ವಾಪಸ್ ಕೊಡಪ್ಪ, ನನಗೆ ಬೇಡ ಅದೆಲ್ಲ ಅಂತ. ಈ ಕ್ಷಣಕ್ಕೂ ಇನ್ ಕೇಸ್ ಇವಾಗಲೂ ಹೇಳ್ತೀನಿ, ನಾನು ತಿಮ್ಮಪ್ಪನಿಗೇನಾದರೂ ಬೈದಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ಅಥವಾ ಆ ತಿಮ್ಮಪ್ಪನಿಗೆ ಅನಿಸಿದರೆ ನಾನು ಕ್ಷಮಿಸ್ಬಿಡಪ್ಪ. ನಾನು ಮಗುನೇ, ಏನೋ ಒಂದು ದುರಹಂಕಾರ ಅಲ್ಲ, ಆ ಸಿಚುವೇಶನ್ನಲ್ಲಿ ಆ ಥರ ಮಾತಾಡಿರ್ಬೋದು ಅಂತ. ಆದರೆ ನನ್ನ ಪ್ರಕಾರ ತಿಮ್ಮಪ್ಪ ನಿಮ್ಮ ಗಲಾಟೆಗೆ ಹೆದರಿ ನನ್ನ ಮನೇಲಿ ಬಂದು ಕೂತಿರ್ತಾನೆ. ತಿಮ್ಮಪ್ಪ ಅಲ್ಲಿರಲ್ಲ, ಅಲ್ಲಿ ಹೋಗಬೇಡಿ ಅಂತ ಹೇಳಿದ್ದು ನಿಜ. ಯಾಕೆ ಅಂತಂದರೆ ಅಷ್ಟು ಜನಸ್ತೋಮ. ತಿಮ್ಮಪ್ಪ ಹೆಂಗಿರಕ್ಕಾಗತ್ತೆ ಅಲ್ಲಿ ಅಲ್ವಾ? ಎಲ್ಲರ ಹೃದಯದಲ್ಲಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ. ನಾನು ಇವತ್ತಿಗೂ ನಾನು ದೇವರನ್ನು ನಂಬ್ತೀನಿ. ನಂಬುತ್ತಿರಲಿಲ್ಲ ಒಂದಷ್ಟು ವರ್ಷಗಳು, ಬಟ್ ನಂಬೋ ಥರ ಕ್ರಿಯೇಟ್ ಆಯಿತು ಅಷ್ಟೇ. ದೇವರಿದ್ದಾರೆ, ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ, ಯೂನಿವರ್ಸ್ ಇದೆ, ಎಲ್ಲ ಕೇಳಿಸ್ಕೊಳ್ತಿರುತ್ತೆ. ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್ ಅಷ್ಟೇ. ಸೊ ಇದ್ರ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ. ಸೊ ಪರ್ಸನಲ್ ಆಗಿ ಗೊತ್ತಿದ್ದರಿಂದ ನಾನು ಕೇಳಿ ಒಂದಷ್ಟು ಕ್ಲಾರಿಟಿ ಕೊಡಬೇಕು ಅಂತ. ನನಗೂ ಇದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಥ್ಯಾಂಕ್ಸ್ ಟು ರಜನಿ. ಇವತ್ತು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಯಾಚಿಸ್ತೀನಿ. ಇನ್ನೊಂದ್ಸರಿ ವಿಡಿಯೋ ಸಿಕ್ಕರೆ ಯಾರ್ಯಾರು ನನಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದೀರಾ ಅವರೆಲ್ಲ ಒಂದೊಂದ್ಸರಿ ಮುಟ್ಟು ನೋಡ್ಕೊಳ್ಳಿ. ಸೊ ಯಾವುದೇ ಒಂದು ವಿಡಿಯೋ ಆಗಿರ್ಬೋದು, ಆ ವಿಡಿಯೋ ಸಣ್ಣ ತುಣುಕನ್ನು ನೋಡಿ ಜಡ್ಜ್ಮೆಂಟ್ಗೆ ಬರಬೇಡಿ. ಅದು ಏನಿರುತ್ತೆ, ಎತ್ತ ಏನು ಅನ್ನೋದು ಅವ್ರಿಗೆ ಮಾತ್ರ ವಾಸ್ತವ ಸತ್ಯ ಗೊತ್ತಿರುತ್ತೆ. ಅದು ಬಿಟ್ಟರೆ ಆ ಸತ್ಯ ಗೊತ್ತಿರೋವಂಥದ್ದು ಭಗವಂತನಿಗೆ ಮಾತ್ರ.
ಹಾಗಾಗಿ ಯಾವುದೇ ಕಲಾವಿದರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರ ಬಗ್ಗೆನೂ ನೆಗೆಟಿವ್ ಕಮೆಂಟ್ ಹಾಕೋದಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಿ ಹಾಕಿ ಅಂತ ನಾನು ಹಿಂದಿನ ಪಾಡ್ಕಾಸ್ಟ್ನಲ್ಲೂ ಸಹ ಹೇಳಿದ್ದೆ. ಈ ಪಾಡ್ಕಾಸ್ಟ್ನಲ್ಲೂ ನಾನು ಅದನ್ನೇ ಹೇಳ್ತಾ ಇನ್ನೊಂದು ಹೇಳ್ಬಿಡ್ತೀನಿ ರಜನಿ, ಈ ವಿಡಿಯೋ ಬಂದಮೇಲೆ ಕಮೆಂಟ್ಸ್ ಓದಿ 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 ನಾನು ತುಂಬ ಒಂಥರ ಏನಂತಾರೆ ಆಂಗ್ಸೈಟಿ ಇಶ್ಯೂಸ್ ಎಲ್ಲ ಬಂದ್ಬಿಡ್ತು. ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕಿದ್ರು. ನಾನು ಇದನ್ನೆಲ್ಲ ಓದಬೇಕಾ, ನನ್ನ ವಿಡಿಯೋ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಅಂಥ ಟೈಮಲ್ಲಿ ನಮ್ಮಮ್ಮ ಹೇಳಿದ್ರು, ಅಂದರೆ ನಾವು ಮನೆ ಎಲ್ಲ ಇದು ಮಾಡಿದ್ವಿ. ಸಡನ್ನಾಗಿ ಸೀರಿಯಲ್ ನಿಂತೋಯ್ತು. ಸಡನ್ನಾಗಿ ಅಂದರೆ ಚಾನಲ್ದು ಎಷ್ಟು ಎಪಿಸೋಡ್ಸ್ Obviously ಅದು ಇರುತ್ತೆ ಒಂದಷ್ಟು. ಕೆಲಸ ಇರಲಿಲ್ಲ. ಏನಕ್ಕೆ ಆಡಿಷನ್ ಕೊಡ್ತಿದ್ದೀನಿ, ಯಾವುದೂ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ನಮ್ಮಮ್ಮ ಹೇಳಿದ್ಲು, ಹೋಗು ತಿಮ್ಮಪ್ಪಂಗೆ ಬೈತಿದ್ಯಾ ಅಂತ ಜನ ಹೇಳ್ತಾರೆ. ಬೈದಿರ್ಬೋದು. ನಮ್ಮಮ್ಮನೂ ವಿಡಿಯೋ ನೋಡಿಲ್ಲ. ಹೋಗಿ ಒಂದು ತಪ್ಪು ಕಾಣಿಕೆ ಹಾಕಬಾ ಅಂತ. ಅವತ್ತು ಸಿಲಿಂಡ್ರ್ ಟ್ರಾನ್ಸ್ಫರ್ ಮಾಡಿಸ್ಬೇಕಿತ್ತು, ಅಲ್ಲಿಗೆ ಹೋದೆ. ಯಾರೂ ಇರಲಿಲ್ಲ ಬೆಳಗ್ಗೆ, ಯಾರು ಹೊಡೆದು ಬಿಡ್ತಾರ ಅನ್ನೋ ಥರದಲ್ಲಿ ಭಯ ಇತ್ತು ನನಗೆ. ಹೋದೆ, ಹೂವಿದೆಯಾ ಅಂದರೆ ಇಲ್ಲ ತುಳಸಿ ಮಾಲೆ ಇದೆ. ಇಷ್ಟುದ ತುಳಸಿ ಮಾಲೆ ಕೊಟ್ಟರು. ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋದೆ. ಕಣ್ಣಿಗೆ ತುಂಬ ಥರ ನಿಂತಿದ್ದ ತಿಮ್ಮಪ್ಪ. ನಾನಂದೆ, ನನ್ನ ಹತ್ರ ಇರೋದು ಇಷ್ಟೇ ಕಾಣಿಕೆ, ಹುಂಡಿಗೆ ಹಾಕಿದೆ. ಇದನ್ನು ಇವ್ರ ಕೈಲಿ ಕೊಟ್ಟೆ, ಪೂಜಾರ ಕೈಲಿ. ಸೀದಾ ಹಾರ ಹಿಂಗೆ ಹಾಕಿದ್ರು. ನೋಡಪ್ಪ, ನಾನೇನು ಮಾತಾಡಿಲ್ಲ ನಿನಗೆ. ನಾನು ಸಿಚುವೇಶನ್ಗೆ ರಿಯಾಕ್ಟ್ ಮಾಡಿದ್ದೀನಿ. ನಾನು ತಪ್ಪಿದ್ರೆ ಕ್ಷಮೆ ಯಾಚಿಸ್ತಿದ್ದೀನಿ. ನನ್ನ ಕ್ಷಮಿಸ್ಬಿಡು. ಎಷ್ಟೇ ಆಗಲಿ ದೇವರು ಅಂತ ಒಬ್ಬನಿದ್ದಾನೆ. ನಾನು ನಾಸ್ತಿಕಳಾಗಿದ್ದೆ, ಇವಾಗ ಆಸ್ತಿಕಳಾಗಿದ್ದೀನಿ. ಇವಾಗ ನನಗೆ ಈ ಥರ ಪರೀಕ್ಷೆ ಮಾಡ್ತಿದ್ದೀಯಾ? ನನಗೆ ಕೆಲಸ ಬೇಕು ಅಂದು ನಮಸ್ಕಾರ ಮಾಡಿ ಹಿಂಗೆ ಹೊರಗಡೆ ಬಂದು ನೀನು ಸ್ಲಿಪ್ಪರ್ ಹಾಕೋತಾ ಇದ್ದೀನಿ. ನಮ್ಮ ಕೃಷ್ಣ ಟೈಗರ್ ಅಣ್ಣ, ಶ್ರಾವಣಿ ಸುಬ್ರಹ್ಮಣ್ಯ ಅಂತ ನಾಳೆದು ಶೂಟಿಂಗು. ನಾನು ಇಷ್ಟು ಆಡಿಷನ್ ಕೊಟ್ಟಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ. ಸಡನ್ನಾಗಿ ಆಮೇಲೆ ಸುಬ್ಬು ಸರ್ ಪ್ರೊಡಕ್ಷನ್ನು. ನಾನು ಇನ್ನೂ ನಂಬಿಕೆ ಬರಲಿಲ್ಲ ನನಗೆ. ರಾತ್ರಿ 10 ಗಂಟೆಗೆ ಫೋನ್ ಮಾಡಿಬಿಟ್ಟು ಕಾಸ್ಟ್ಯೂಮ್ ಇದು ತೊಗೊಂಬನ್ನಿ. ಅವತ್ತು ನಾನು ಎಂಟ್ರಿ ಆಗಿದ್ದು ಅಲ್ಲಿ ಜಕ್ಕೂರಲ್ಲಿ. ಇಲ್ಲಿ ತನಕನೂ ನಡೀತಾ ಇದೆ. ಅಂದರೆ ನಾನು ಯಾರನ್ನೂ ನಂಬಿಸೋಕೆ ಹೇಳ್ತಾ ಇಲ್ಲ, ದೇವರು ಇದ್ದಾನೆ ಅಥವಾ ಇಲ್ಲ ಅಂತ. ನಿನ್ನ ದೃಷ್ಟಿಯಲ್ಲಿ ದೇವ್ರು ಇದ್ದಾನೆ ಅಂದರೆ ಇದ್ದಾನೆ ಅಷ್ಟೆ. ಇದಕ್ಕೆ ಇನ್ನೊಂದು ಉದಾಹರಣೆ, ನಿನ್ನ ಪಾಡ್ಕಾಸ್ಟಲ್ಲಿ ಹೇಳೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ನಾನು ದೇವರನ್ನೇ ನಂಬ್ತಾ ಇರಲಿಲ್ಲ. ಯಾವಾಗ ಕರೋನಾ ಟೈಮಲ್ಲಿ ಇದರಲ್ಲಿ ಹೈದರಾಬಾದಲ್ಲಿ ಸಿರಿ ಮೂವಲು ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. 20 ದಿನ ಅಲ್ಲಿದ್ದೆ. ಮನೆಯಲ್ಲಿ ಮಗು ಅವನಿಗೆ ಚಿಕ್ಕವನು, ಕಾರ್ ಓಡ್ಸೋಕ್ಕೇನು ಬರ್ತಿರಲಿಲ್ಲ. ಇವರು ಸ್ವಲ್ಪ ಅಂದರೆ ಕೆಲಸ ಅಂತ ಇರ್ತಿದ್ದೆ ಪ್ರಕಾಶ. ನನಗೊಂಥರ ತಳಮಳ ಆಗೋದಲ್ಲಿ. ಯಾರಾದರೂ ಮನೆಗೆ ಫೋನ್ ಮಾಡಿದ್ರೆ ಯಾರು ಬಂದಿದ್ದಾರೆ ಅಂದರೆ ನಾ ಬರೋ ತನಕ ಪ್ರಕಾಶ್ ಜೊತೆಗಿರಿ ಅಂತ ಹೇಳ್ತಿದ್ದೆ. 2 ದಿನ ಆಯಿತು. ಆಮೇಲೆ ಅಲ್ಲಿ ಪೆದ್ದಮ್ಮ ಟೆಂಪಲ್ ಅಂತ ಒಂದಿದೆ ಹೈದರಾಬಾದಲ್ಲಿ. ನನಗೆ ಸುಮಾರು ಜನ ಹೇಳಿದರು, ಹೈದರಾಬಾದಿಗೆ ಹೋದರೆ ನೀವು ಪೆದ್ದಮ್ಮ ಟೆಂಪಲ್ಗೆ ಹೋಗಿ ಅಂತ. ಹೋಗೋಣ ಅಂತ ಹೋದರೆ 7:30ಗೆ ಬಾಗಿಲಾಕ್ಬಿಟ್ಟಿದೆ. 3 ಜನ ಹೋಗಿದ್ವಿ ಹೆಣ್ಮಕ್ಳು. ಬಾಗಿಲಾಕ್ಬಿಟ್ಟಿದೆ. ನಾನು ಅಷ್ಟು ಆಸೆ ಇಟ್ಕೊಂಡು ಬಂದಿದ್ದೆ ಅಂತ. ಅಷ್ಟರಲ್ಲಿ ಯಾರೋ ಒಬ್ಬರು ಬಂದರು, ವೈಟ್ ಹಾಕ್ಕೊಂಡು. ತೆಲುಗಲ್ಲಿ ಏನೋ ಕೇಳಿದ್ರು. ನಾನು ಹಿಂಗೆ ದರ್ಶನ ಮಾಡೋಕ್ಕೆ ಬಂದಿದ್ವಿ. ಹೌದಾ ಇರಮ್ಮ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು 5 ಬಳೆ. ಆ 5 ಬಳೆ ಇವಾಗಲೂ ನನ್ನ ಹತ್ರ ಇದೆ. 5 ಬಳೆ ಕೊಟ್ಟರು. ಮಾರನೇ ದಿನ ಶೂಟಿಂಗ್ ಹೋದೆ. ಅಲ್ಲೇ ನಂಗೆ ತಡ್ಕೊಳಕ್ಕಾಗ್ತಿಲ್ಲ, ಸಂಕಟ ಆಗ್ತಿದೆ. ಏನೋ ಕೇಳ್ತೀನಿ ಅಂತ ಲಿಟ್ರಲಿ ಕಣ್ಣೀರು ಹಾಕ್ಬಿಟ್ಟೆ ನಾನಲ್ಲಿ. ನನ್ನನ್ನು ಊರಿಗೆ ಕಳಿಸ್ಕೊಡಿ, ನಾನು ಮುಂದಿನ ತಿಂಗಳು ನಿಮ್ಗೆ ಅಷ್ಟು ಡೇಟ್ಸ್ ಕೊಡ್ತೀನಿ ಅಂತ. 3ನೇ ತಾರೀಕು ಕಳಿಸಿದ್ರು. ಅಳಬೇಡಿ ನೀವು ಅಂತೇಳಿ ಕಳಿಸಿದ್ರು. ಫ್ಲೈಟ್ ಬಂದು ಲ್ಯಾಂಡ್ ಆಗೋದಕ್ಕೇ ಸುಮಾರು ಹೊತ್ತು ತಗೊಳ್ತು. ಅದೆಲ್ಲ ಮುನ್ಸೂಚನೆಗಳು, ಅದು ಏನು ಅಂತ ಗೊತ್ತಿಲ್ಲ. ಸೀದಾ ಮನೆಗೆ ಬಂದೆ. ಎಲ್ಲ ಪರ್ಫೆಕ್ಟಾಗಿತ್ತು. ನಮ್ಮ ಯುವಾನ ಜಿಗದ್ ಯಾವತ್ತೂ ತೋರಿಸ್ದೇ ಇರೋಷ್ಟು ಪ್ರೀತಿ ತೋರಿಸ್ತಾ. ಆಮೇಲೆ ನನ್ನ ಮಗ, ನನ್ನ ಗಂಡ ಎಲ್ಲ ಚೆನ್ನಾಗಿತ್ತು. 4ನೇ ತಾರೀಕು ಬೆಳಗ್ಗೆ ಭವಾನಿ ಅಂತ ಕೂಗ್ತಾ ಇದ್ದಾನೆ ಪ್ರಕಾಶ್. ಲಿಟ್ರಲಿ ನೀರು ಇಳಿತಾ ಇದೆ.
ಹಿಂಗಿದ್ದವನು ಹಿಂಗಾಗಿದ್ದಾನೆ. ಅದು ಹಾರ್ಟ್ ಅಟ್ಯಾಕ್ ಆಗ್ತಾನೇ ಇರುತ್ತಂತೆ, ಆಗೋದು ನಿಲ್ಲೋದು, ಆಗೋದು ನಿಲ್ಲೋದು. ಸರಿ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಅಲ್ಲಿ ಪಕ್ಕದಲ್ಲಿ ಒಂದು ದಯವಿಟ್ಟು ಹೇಳ್ತೀನಿ ಆ ಹಾಸ್ಪಿಟ್ಲ್ ಬಗ್ಗೆ, ತುಂಬ ಕೆಟ್ಟ ಹಾಸ್ಪಿಟಲ್ ಅದು, ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂತ ಮಲ್ಲೇಶ್ವರಮಲ್ಲಿ. ಅಲ್ಲಿ ಹೋದರೆ ಎವ್ರಿಥಿಂಗ್ ಈಸ್ ನಾರ್ಮಲ್. ಹೋಗಿ ಮನೆಗೆ ಹೋಗಿ, ಯಾವನು ನಿದ್ದೆ ಮಾಡ್ತಿದ್ದ ಡಾಕ್ಟ್ರು, ನೀವು ಯಾರು ಏನು ಬೇಕಾದರೂ ಕೇಳ್ಕೊಳ್ಳಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಜೀವ ಉಳಿಬೇಕು ಅಂದರೆ ಅಲ್ಲಿ ಹೋಗಬೇಡಿ. ಮನೆ ಕರ್ಕೊಂಬಂದಿದ್ದೀನಿ, ಮತ್ತೆ ಅವನು ಆಗ್ತಾಯಿಲ್ಲ ಕಣೆ ನನ್ನ ಕೈಲಿ ಅಂತ. ಸೀದಾ ನಾನು ಚಾರು ಅವರನ್ನು ಕಾರೊಳಗೆ ಕೂರಿಸ್ಕೊಂಡು ಮಣಿಪಾಲ್ ಹತ್ರ ಕರ್ಕೊಂಡು ಹೋದ್ವಿ, ಮಲ್ಲೇಶ್ವರಂ ಮಣಿಪಾಲ್. ಅಲ್ಲಿ ಹೋದರೆ ಅಲ್ಲಿ ಕರೋನಾ ಪೇಷಂಟ್ಸ್ ಇದ್ದಾರೆ, ದಯವಿಟ್ಟು ಇಲ್ಲಿ ಬರಲೇಬೇಡಿ ಅಂತ. ನೀರು ನೀರು ಅಂತ ಕೇಳ್ತಿದ್ದಾನೆ ಕಾರಲ್ಲಿ ನೀರು ಇಟ್ಕೊಂಡಿಲ್ಲ ನಾನು. ಆಮೇಲೆ ಅಲ್ಲಿ ವಾಚ್ಮನ್ ಹತ್ರ ಒಂದು ಬಾಟ್ಲಿತ್ತು ನೀರು, ತೊಗೊಳ್ಳಿ ಅಂತ ಕೊಟ್ಟರು. ಆ ನೀರು ಕುಡ್ಕೊಂಡು ಸೀದಾ ಅಪೋಲೋಗೆ ಬಂದ್ವಿ. ಅಪೋಲೋಗೆ ಬಂದರೆ ಎಮರ್ಜೆನ್ಸಿಗೆ ಹಾಕಿದ್ದಾರೆ. ನನಗೆ ಏನು ಮಾಡಬೇಕು ಅಂತ ಕೈಕಾಲು ಆಡ್ತಾ ಇಲ್ಲ, ಬೆಡ್ ಇಲ್ಲ ಅಂತಿದ್ದಾರೆ. ಕೊನೆಗೆ ಚಾರುಗೆ ಹೇಳ್ತಿದ್ದಾರೆ ಡಾಕ್ಟ್ರು, ನೀವು ಬೆಡ್ ಹುಡುಕ್ತಾ ಇರಿ ಯಾವುದರ ಹಾಸ್ಪಿಟ್ಲಲ್ಲಿ ಅಂತ. ಅಷ್ಟರಲ್ಲಿ ಒಂದು ಹೆಣ್ಮಗಳು ಬರ್ತಾಳೆ, ಮುಖಕ್ಕೆ ಮಾಸ್ಕು, ನಾರ್ಮಲ್ ಚೂಡಿದಾರನ್ನು ಹಾಕ್ಕೊಂಡು. ನಾನು ಅಂದ್ಕೊಂಡು ಯಾರೋ ಪೇಷಂಟ್ ಕಡೆಯವರು ಅಂತ. ಅಮ್ಮ ಬಂದು, ನೀವು ಅರುಂಧತಿಯಲ್ಲಿ ಮಾಡ್ತಿದ್ರಿ ಅಲ್ವಾ, ಬರೀ ನನ್ನ ಕಣ್ಣು ನೋಡಿ. ಅಂದೆ. ಏನಾಗಿದೆ ಅಂದರೆ, ನಮ್ಮ ಯಜಮಾನ್ರಿಗೆ ಹಿಂಗೆ ಅಂತ. ದೇವ್ರ ಥರ ಬಂದರು ಅಮ್ಮ. ಬಂದು, ಬನ್ನಿ ಬೆಡ್ ಇದೆ, ಆದರೆ ಕರೋನಾ ಪೇಷಂಟ್ಸ್ ಇದ್ದಾರೆ, ಓಕೆನಾ ಅಂದರು. ನನಗೆ ತೊಂದರೆ ಇಲ್ಲ, ಹಾಸ್ಪಿಟ್ಲಲ್ಲಿ ಹೆಂಗೋ ಬದುಕ್ತಾರೆ ಅಂತ. ದೆನ್ನ ಟಕ 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 ಅಂತ ನೋಡಿ 5 ಗಂಟೆಗೆ ಶುರುವಾಗಿದ್ದು, ಎಲ್ಲ ಪ್ರೋಸೆಸ್ಸು ಮುಗೀತು. 8 ಗಂಟೆಗೆ ನೀವು ನೋಡಿ ಬನ್ನಿ ಅಂದು. ಬನ್ನಿ ನೋಡಿ ಅಂತ ನೋಡಿದೆ. ಸ್ಟಂಟ್ ಹಾಕಿದ್ರು, ಆರಾಮಾಗಿದ್ದ. ಅಂದರೆ ನನಗೆ ಮುನ್ಸೂಚನೆ ಕೊಟ್ಟಿದ್ದು ದೇವರು ನನಗೆ ಮುನ್ಸೂಚನೆ ಕೊಟ್ಟಿದ್ದು 5 ಬಳೆ. ನಾನು ಇವತ್ತಿಗೂ ಬಿಂದಿ ಇಟ್ಕೊಳ್ಳಲ್ಲ, ತಾಳಿ ಹಾಕ್ಕೊಳ್ಳಲ್ಲ, ಕಾಲುಂಗುರ ಹಾಕ್ಕೊಳ್ಳಲ್ಲ, ಏನೂ ಇಲ್ಲ. ಬಟ್ ಅದು ಏನೋ ಮುಂದೆ ಆಪತ್ತು ನಡೀತಾ ಇದೆ, ಅದು ಆಗಲ್ಲ, ನೀನು ತಡಿ ಅನ್ನೋ ಥರದಲ್ಲಿ ಒಂದು ದೈವಶಕ್ತಿ ಪ್ರೇರಣೆ ಮಾಡ್ತು. ಅದು ಕಾರಣ. ಅದಾದಮೇಲೆ ಹೆಂಗೆ ನಂಬ್ತೀನಿ ನಾನು ದೇವರನ್ನು ಅಂದರೆ, ಇವತ್ತಿಗೂ ನಾನು ಮನೆಯಿಂದ ಆಚೆ ಹೋಗಬೇಕಾದ್ರೆ ನಮ್ಮಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ನಮ್ಮಮ್ಮ ಒಳ್ಳೇದಾಗಲಿ ಅಂತೇಳಿ. ಆದರೆ ನನ್ನ ಮನಸ್ಸಲ್ಲಿ, ದೇವರೇ ನನಗೆ ಅಹಂಕಾರ ಕೊಡಬೇಡ, ನನ್ನ ಒಳ್ಳೆತನ ಏನಿದೆ ಅದನ್ನು ಹಾಗೇ ಕಾಪಾಡ್ಕೊಂಬಂದಿದ್ದೀನಿ, ಮುಂದೇನೂ ಹಂಗೆ ಕಾಪಾಡೋ ಥರ ಇರಲಿ, ಎಲ್ಲರೂ ಚೆನ್ನಾಗಿರಲಿ ನಮ್ಮ ಮನೆಯಲ್ಲಿ ಅಂದ್ಕೊಂಡೆ ನಾನು ಮನೆಯಿಂದ ಆಚೆ ಹೋಗೋದು. ಸೊ ಹಾಗಾಗಿ ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ನನ್ನ ನಂಬಿಕೆ, ನಾನು ಈ ನಂಬಿಕೆನ ಕಳ್ಕೊಳ್ಳಲ್ಲ. ದೇವ್ರು ಇದ್ದಾನೆ ನನ್ನ ಪ್ರಕಾರ, ನನಗೆ ಮುನ್ಸೂಚನೆ ಅಂತೂ ಕೊಡ್ತಾನೆ. ದೇವ್ರು ಯಾವುದೋ ಒಂದು ರೂಪದಲ್ಲಿ ಹೌದು ಹೌದು. ಯಾಕಂದರೆ ನೀವು ಹೇಳ್ತಿಲ್ಲಕ್ಕ, ಕರೋನಾ ಟೈಮಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಮಾಸ್ಕ್ ಹಾಕೊಂಡಿರ್ತಾರೆ. ನಿಮ್ಮ ಕಣ್ಣನ್ನು ನೋಡಿ ಅರುಂಧತಿ ಆ್ಯಕ್ಟ್ ಮಾಡಿದ್ದು ಹೌದಾ ಅಂತ ಕೇಳಿದೆ. ನಾನು ಹಾಗೆಯೇ ಈಗೇನೋ ಕಾರಿದೆ, ಅದಕ್ಕೂ ಮುಂಚೆ ದೈವಿ ಮಾಡೋ ಟೈಮಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಫುಲ್ ಅದ್ರ ಒಳಗಡೆ ಒಂದು ಗ್ಲಾಸ್ ಬರುತ್ತೆ, ಆ ಗ್ಲಾಸ್ನ ಹಾಕ್ಕೊಂಡು ಹಿಂಗೆ ಹೋಗಿ ಯಾರ ಹತ್ರಕ್ಕೂ ಹಿಂಗೆ ರೂಟ್ ಕೇಳಿದಾಗ ವಾಯ್ಸ್ ಕೇಳ್ಬಿಟ್ಟು, ನೀವು ದೇವಿನಲ್ಲಿ ಚೆನ್ನಾಗಿ ಮಾಡ್ತೀರಲ್ವಾ ಅಂತ ಹೇಳಿ ನಾನೇ ತುಂಬ ಖುಷಿ ಪಟ್ಟಿದ್ದೆ ನಿನ್ನ ಆ್ಯಕ್ಟಿಂಗ್ ನೋಡ್ಬಿಟ್ಟು. ಅದನ್ನು ಇವತ್ತಿಗೂ ತುಂಬ ಜನ ಇದು ಮಾಡ್ತಾರೆ. ಇವತ್ತಿನ ತನಕ ನನಗೆ ಮೈಲೇಜ್ ಕೊಟ್ಟಿರೋಂಥ ರೋಲ್ಗಳಲ್ಲಿ ಅದು ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಯಾಕಂದರೆ ಆ ಥರ ಮಾಡಿಸಿದ್ರು ನಿರ್ದೇಶಕರು. ಸೊ ಕಲಾವಿದರಿಗೆ ಒಂದೊಂದು ಜರ್ನಿಯೂ ವಿಭಿನ್ನವಾಗಿರುತ್ತೆ, ಮತ್ತು ಒಬ್ಬೊಬ್ಬರ ಬದುಕಿನ ಶೈಲಿಯೂ ಸಹ ಬೇರೆಯೇ ಆಗಿರುತ್ತೆ. ಅದಕ್ಕೆ ಹೇಳೋದು, ಯಾವುದೇ ಕಲಾವಿದರಾಗಲಿ ಅಥವಾ ಯಾರೇ ಆಗಲಿ, ಯಾರಿಗೂ ನೀವು ನೆಗೆಟಿವ್ ಕಮೆಂಟ್ನ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ನಿಮ್ಮ ಪಾಸಿಟಿವ್ ಥಾಟ್ ಏನಿದೆಯೋ ಅದನ್ನು ಇದು ಮಾಡಿ. ನೀವು ನೆಗೆಟಿವ್ ಕಮೆಂಟ್ ಹಾಕ್ತೀರಾ ಅನ್ನೋದಾದರೆ ಅದು ನಿಮ್ಮ ನೆಗೆಟಿವ್ ಮನಸ್ಥಿತಿಯನ್ನು ತೋರಿಸುತ್ತೆ ಹೊರತಾಗಿ ಅದರಿಂದ ಮತ್ತೊಬ್ಬರು ಕುಗ್ಗು ಬಿಡ್ತಾರೆ ಅಥವಾ ಇನ್ನೇನೋ ಆಗ್ತಾರೆ ಅನ್ನೋವಂಥದ್ದು ಅಲ್ಲ. ಈಗ ಉದಾಹರಣೆಗೆ ಈ ಚಾನಲ್ನವರು, ಅದು ಕಾಂತಮ್ಮಂದು, ಶ್ರಾವಣಿ ಸುಬ್ರಹ್ಮಣ್ಯದ್ದು, ಅಥವಾ ಬೇರೆ ಯಾರ್ದು, ಇಂದ್ರಮ್ಮಂದು ಏನೋ ಒಂದು ಸಣ್ಣದು ಬಿಟ್ಟಿರ್ತಾರೆ, ಕ್ಲಿಪ್ ಹಾಕಿರ್ತಾರೆ. ಅದಕ್ಕೆ ಎಷ್ಟು ಕಮೆಂಟ್ಸ್ ಮಾಡ್ತಾರೆ ಅಂದರೆ, ಮನೆ ಹಾಳಿ, ಮೊದಲು ನೀನು ಹೋಗು ಬಿಟ್ಟು, ಅಂದರೆ ರಿಯಲ್ಲಾಗಿ ತೊಗೊಂಡ್ಬಿಡ್ತೀರಾ ನೀವು. ನಾನು ಒಬ್ಬ ಕಲಾವಿದೆ, ನಾನು ಅಷ್ಟು ಕೆಟ್ಟದಾಗಿ ಮನೆಯಲ್ಲಂತೂ ರೂಡಾಗಿ ಬಿಹೇವ್ ಮಾಡಲ್ಲ. ನಾನು ಒಂದು ಮಗುವಿನ ತಾಯಿ, ನಾನು ಇನ್ನೊಬ್ಬರ ಹೆಂಡತಿ, ಆಮೇಲೆ ಇನ್ನೊಬ್ಬರಿಗೆ ಮಗಳು, ಇನ್ನೊಬ್ಬರಿಗೆ ತಂಗಿ, ಅಕ್ಕ, ಈ ಥರ.
ಸೊ ನೀವು ಪಾತ್ರನ ಪ್ರೀತಿಸ್ತಿದ್ದೀರಾ ಅಂತ ಗೊತ್ತು, ಆದರೆ ಆ ಪ್ರೀತಿ ಬೈಗಳಾಗ್ಬಿಟ್ರೆ ತುಂಬ ಹರ್ಟ್ ಆಗ್ಬಿಡುತ್ತೆ. ಅಲ್ಲ ಬೈಗಳ ಪಾತ್ರ ಏನೋ ಗೆದ್ದಿದೆ ಅಂತ ಅನ್ಸುತ್ತೆ. ಪಾತ್ರಕ್ಕೆ ಆದ್ರೆ ಓಕೆ, ಓಕೆ, ಆದ್ರೆ ಪಾತ್ರಧಾರಿಗೆ ಅದು ಪಾತ್ರಧಾರಿಗೆ ಆಗ್ಬಾರ್ದು. ಬೈದಾಗ ಆಮೇಲೆ ನೀವು ಕೊಡೋ ನಿಜವಾಗ್ಲೂ ಹೇಳ್ತೀನಿ, ನೀವು ಆ ಶಾಪಗಳಿರ್ತಾವಲ್ಲ, ಆ ಥರ ಯಾರಿಗೂ ಕಮೆಂಟ್ಸ್ ಮಾಡಬೇಡಿ. ನೀವು ಕಮೆಂಟ್ಸ್ ಅಂತಂದರೆ ನೀವಿದು ಚೆನ್ನಾಗಿಲ್ಲ, ಯಾಕೆ ಚೆನ್ನಾಗಿಲ್ಲ ಅಂತ ಹಾಕಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಲಿಲ್ಲ ಅಂತ ಹಾಕಿ, ಅದನ್ನು ಕರೆಕ್ಟ್ ಮಾಡ್ಕೊಳಕ್ಕೆ ನೋಡ್ತೀವಿ. ಇದು ಚೆನ್ನಾಗಿದೆ, ಯಾಕೆ ಚೆನ್ನಾಗಿತ್ತು ಅಂತ ಹೇಳಿ, ಅದನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳಕ್ಕೆ ನೋಡ್ತೀವಿ ಅಲ್ವಾ. ಸೊ ಆ ಥರ ಆದರೆ ಒಂದು ಮಜಾ ಇರುತ್ತೆ. ಆಮೇಲೆ ಇದಿಷ್ಟು ಇನ್ಸಿಡೆಂಟ್ ಆಯ್ತಲ್ಲ ಪ್ರಕಾಶ್ದು ಹಾರ್ಟ್ ಅಟ್ಯಾಕ್ದು, ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿ ಒಂದು ಥ್ಯಾಂಕ್ ಯು ಹೇಳಿದ್ದೆ ನಾನು ಅವರಿಗೆ. ಆ ಇಬ್ಬರು ಡಾಕ್ಟ್ರಿಗೆ, ಒಂದು ಕಟ್ಟಿ ಅಂತ ಒಬ್ಬರು, ಇನ್ನೊಬ್ಬರು ಮುಸ್ಲಿಂ ಡಾಕ್ಟ್ರು, ಅವರಿಬ್ಬರಿಂದ ಪ್ರಕಾಶ ಉಳಿದಿದ್ದಾನೆ ಅವತ್ತು ಆ ಕ್ಷಣಕ್ಕೆ. ಇದಾಗಿ ಸುಮಾರು ವರ್ಷ ಆಗಿದೆ, ಈಗ ಒಂದು 6 ವರ್ಷ 7 ವರ್ಷ ಆಯಿತು. ಸೊ ಅಲ್ಲಿಗೆ ನನ್ನ ನಂಬಿಕೆ ದೇವರ ಮೇಲಿದೆ, ಯೂನಿವರ್ಸ್ ಮೇಲಿದೆ. ತುಂಬಾ ಸತಿ ನೀನು ಹೇಳ್ತಾ ಇರ್ತೀಯ, ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಯೂನಿವರ್ಸ್, ಏಂಜಲ್ ನಂಬರ್. ಸೊ ಥ್ಯಾಂಕ್ಸ್ ಟು ಯೂನಿವರ್ಸ್. ಅಕ್ಕನ ಕೊನೆಗೂ ಪಾಡ್ಕಾಸ್ಟಿಗೆ ಬರೋಂಗೆ ನನಗೆ ಇದು ಯೂನಿವರ್ಸ್ ಮೇಲೆ ತುಂಬ ನಂಬಿಕೆ ಇದೆ. ನಾನು ಏನು ಕೇಳ್ತೀನಿ ಅದು ಕೊಡುತ್ತೆ ನನಗೆ ಯೂನಿವರ್ಸ್. ಲಾಸ್ಟ್ ಟೈಮು ಕಾವ್ಯಶಾಸ್ತ್ರಿ ಅವ್ರು ಬಂದಾಗ ಅದನ್ನೇ ಕೇಳಿದ್ದು. ಲಾ ಆಫ್ ಅಟ್ರಾಕ್ಷನ್ ಅಂತಂದ್ಬಿಟ್ಟು ಒಬ್ಬರು ಪ್ರಶ್ನೆ ಕೇಳಿದರು, ಅದ್ರ ಬಗ್ಗೆ ಕೇಳಿದ್ದೆ. ಸೊ ನಾವು ಏನು ಕೇಳ್ಕೊತೀವೋ ಅದನ್ನ ಯೂನಿವರ್ಸ್ ನಮಗೆ ಕೊಡ್ತಾ ಹೋಗುತ್ತೆ. ಕೇಳ್ಕೊಳ್ಳೋದಲ್ಲ ಅದು, ಯೂನಿವರ್ಸ್ ಈಗಾಗಲೇ ಥ್ಯಾಂಕ್ ಯು ಯೂನಿವರ್ಸ್, ಈಗಾಗಲೇ ನೀನು ನನಗೆ ಕೊಟ್ಟಿದ್ದೀಯಾ, ಈಗ ನನಗೆ ಒಂದಷ್ಟು ಬೇಕು, ಏನೋ ಕೆಲಸಗಳು ಬೇಕು, ಥ್ಯಾಂಕ್ ಯು ಯೂನಿವರ್ಸ್ ನನಗಿಷ್ಟು ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು. ಅನುಭವಿಸ್ಬೇಕು ಅದನ್ನು, ಅಂದರೆ ವಿಜುವಲೈಸ್ ಮಾಡ್ಕೋಬೇಕು ಅಂತ. ನಾನು ನಂಬ್ತಾ ಇರಲಿಲ್ಲ, ಬಟ್ ನಂಬಬೇಕಾಗತ್ತೆ ಕೆಲವೊಂದು ಸರಿ. ಅದು ಅನುಭವಕ್ಕೆ ಬಂದು ಮಾಡ್ತಾ ಇರೋದು ಅಥವಾ ಯಾವ್ದಾರ ಯೂಟ್ಯೂಬ್ ಚಾನಲ್ ಇಲ್ಲ ಹೇಳಿದ್ದು? ಇಲ್ಲ, ನಾನು ಅನುಭವಕ್ಕೆ ಬಂದು ನಾನು ಅಲ್ಲೇ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಬರುತ್ತೆ ಅದು, ಅವೆಲ್ಲ ನಾನು ನಂಬಲ್ಲ. ಉಪ್ಪು ಹುಣ್ಸೆ ಹಣ್ಣು ಹಾಕಿ ಇದು ಮಾಡಿ ಅದು ಮಾಡಿ ಅನ್ನೋದೆಲ್ಲ ನಂಬಲ್ಲ. ಬಟ್ ಯೂನಿವರ್ಸ್ ಇದೆಯಲ್ಲ, ನಾವು ಯಾವಾಗಲೂ ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದು ನಮಗೆ ಕೊಡ್ತಾ ಹೋಗುತ್ತೆ. ಯಾಕೆಂದರೆ ನಾವಿರೋದು ನೇಚರ್, ಅಂದರೆ ಇಡೀ ಯೂನಿವರ್ಸಲ್ಲಿ ನಮ್ಮ ಭೂಮಿ ಅನ್ನೋದು ಎಲ್ಲೋ ಒಂದು ಸಣ್ಣ ಚುಕ್ಕೆ ಅಷ್ಟೇ. ಇಂಥ ಎಷ್ಟು ಭೂಮಿಗಳಿದೆಯೋ ಅಂಥ ಯೂನಿವರ್ಸ್ ಒಳಗಡೆ ನಾವು ಇದ್ದೀವಿ ಅಂದರೆ ನಮ್ಮೊಂದು ಕೂಗು ಕೇಳಲ್ವಾ? ಇದು ಇಟ್ಸ್ ಕಂಪ್ಲೀಟ್ಲಿ ಮ್ಯಾಗ್ನೆಟಿಕ್ ಇದು ಅಂತ ಒಂದು ಲಾ ಆಫ್ ಅಟ್ರಾಕ್ಷನ್ ಅಂತಾರಲ್ಲ ಹಂಗೆ. ಈಗ ನಾವು ಇದು ಬೇಕು ಇವತ್ತೇನೋ ಆಗುತ್ತೆ ಅಂತ ಅನಿಸ್ತಾ ಇರುತ್ತೆ, ಗೊತ್ತಾ? ಆಗತ್ತೆ ಅಂದರೆ ಆಗಿದೆ, ಆಗಿಬಿಡುತ್ತೆ ಅದು, ಹಂಗೆ ಅಷ್ಟೆ. ಬಟ್ ಅದನ್ನು ಈಗೊಂದು ಸುಮಾರು ವರ್ಷದಿಂದ ನಾನು ಅನುಸರಿಸ್ಕೊಂಡ್ಬರ್ತಿದ್ದೀನಿ. ಆಗುತ್ತೆ, ನಂಬಿದ್ರೆ ಹುಡುಕಿದ್ರೆ ದೇವರೇ ಸಿಗ್ತಾನಂತೆ. ನಾನು ಅದನ್ನ ನಂಬ್ತೀನಿ. ನಾನು ಯಾವ ಸೆಟ್ಟಲ್ಲಿದ್ದಾಗೆಲ್ಲ ನಾನು ಹಿಂಗೆ ಫೋನ್ ನೋಡ್ಕೋಬೇಕಾದ್ರೆ 555-222 ಬಂತದ, ಥ್ಯಾಂಕ್ ಯು ಯೂನಿವರ್ಸ್ ಅಂತಿದ್ದೆ. ಅವಾಗ ಇವನು ಅಕ್ಕ 222 ಬಂದಿದೆ ನೋಡು, ಅಕ್ಕ 111 ಅಂತ ಇವನು ತೋರ್ಸಕ್ಕೆ ಶುರು ಮಾಡಿಬಿಟ್ಟ. ಇಲ್ಲ, ನಾನು ಮುಂಚೆನೂ ಇದು ಮಾಡ್ತಾ ಇದ್ದೆ. ಯಾವಾಗ ನನ್ನ ನಟನಾದಲ್ಲಿದ್ದಾಗಲಿನೂ ಹೆಚ್ಚು ಕಮ್ಮಿ ಮೊಬೈಲ್ ಬಂದಾಗ್ಲಿಂದ ಆ ನಂಬರ್ ನೋಡಿದ್ರೆ ನನಗೆ ಅದೇನೋ ಏಂಜಲ್ ನಂಬರ್ಸ್ ಅಂತ ಈಗ ಹೇಳ್ತಾರೆ. ನನಗೆ ಅವಾಗ ಅಲ್ಲ, ನನಗೆ ಒಟ್ಟು ಅದೊಂದು ಬಿಲೀವ್, ಎಸ್ ನನಗೇನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಇದು ನನಗೆ ಮುಂಚೆಯಿಂದನೂ ಇದೆ. ನೋಡು, ಕೆಟ್ಟದ್ದು ಮ್ಯಾಕ್ಸಿಮಮ್ ಕೆಟ್ಟದ್ದು ಮನುಷ್ಯರಿಗೆ ಏನಾಗ್ಬೋದು? ಸಾವು. ಅದಕ್ಕಿಂತ ದೊಡ್ಡ ಕೆಟ್ಟದ್ದು ಇನ್ನೇನು ಇಲ್ಲ. ಒಂದು, ಯಾರು ಕಳ್ತನ ಮಾಡಬೇಡಿ, ಕೊಲೆ ಮಾಡಬೇಡಿ, ಇನ್ನೊಬ್ರಿಗೆ ಹರ್ಟ್ ಆಗೋಂಥ ಯಾವುದೇ ಕೆಲಸ ಮಾಡಬೇಡಿ. ಆವಾಗ ನಿಮ್ಮ ಮನಸ್ಸಲ್ಲಿ ಯಾವುದೇ ಗಿಲ್ಟ್ ಇರಲ್ಲ, ಒಂಥರ ಏನಂತಾರೆ, ಉಲ್ಲಾಸವಾಗಿರ್ತೀರ, ಒಂಥರ ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮಲ್ಲಿ, ಇನ್ನೇನೋ ಮಾಡೋದಕ್ಕೆ ಮನಸ್ಸಾಗುತ್ತೆ.
ಸೊ ಹಾಗಾಗಿ ಆ, ಯಾವ್ಯಾವುದೋ ಚಿಲ್ಲರೆ ಪಲ್ರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇರೋದೊಂದು ಜೀವನ. ಮ್ಯಾಕ್ಸಿಮಮ್ ಕೆಟ್ಟದಾಗೋದು ಅಂದರೆ ಸಾವು ಅಷ್ಟೇ. ಆ ಸಾವು ಹುಟ್ತಾನೆ ಬಂದಿರುತ್ತೆ ನಮ್ಮ ಜೊತೆಗೆ. ಸೊ ಹಂಗಾಗಿ ಯಾರನ್ನು ಬೈಬೇಡಿ, ಜಗಳ ಆಡಬೇಡಿ, ಹಣಕಾಸು ಸಂಪಾದನೆ ಮಾಡಿಕೊಂಡು ನಾನು ತೊಗೊಂಡೋಗ್ತೀನಿ ಅನ್ನೋದೆಲ್ಲ ಬೇಡ. ದುಡ್ಡು ಬೇಕು ಬದುಕೋದಕ್ಕೆ ಬೇಕು. ಎಲ್ಲರೂ ಸಣ್ಣ ಪುಟ್ಟ ಸಾಲಗಳು ಮಾಡ್ಕೊಂಡಿರ್ತಾರೆ, ಅನಿವಾರ್ಯ. ಏಕೆಂದರೆ ನಾವು ಹುಟ್ಟುತ್ತಲೇ ಎಲ್ಲನೂ ತೊಗೊಂಬಂದಿರಲ್ಲ. ಯಾಕೆಂದರೆ ನಮ್ಮ ತಂದೆ ಏನೂ ಮಾಡಿಟ್ಟು ಹೋಗಲಿಲ್ಲ ನಮಗೆ. ನಮ್ಮಪ್ಪ ಏನು ಅಂತಂದರೆ ಗೌರ್ಮೆಂಟ್ ಆಫೀಸರ್ ಆಗಿದ್ದರೂ ಕೂಡ ನಮಗೇನು ಮಾಡಲಿಲ್ಲ. ಎಲ್ಲ ಅವ್ರ ತಮ್ಮಂದರಿಗೆ ಬರೆದು ಕೊಟ್ಬಿಟ್ರು ವಾಪಸ್ಸು. ಅವರ ತಮ್ಮಂದರು ಎಂಥ ತಮ್ಮಂದರು ಅಂತಂದರೆ ವಂಶವೃಕ್ಷದಲ್ಲಿ ನಮ್ಮಪ್ಪನ ಹೆಸರೇ ಇಲ್ದಾಗ ಮಾಡಿಬಿಟ್ರು. ಅಲ್ಲ, ಹಿಂಗೂ ಇದೆ ಜಗತ್ತು ಅನ್ನೋಕ್ಕೆ. ಅಲ್ಲ ಅದು ಹೌದು. ನಮ್ಮಪ್ಪ ಮೊದಲನೇ ಅವನು, ಆಸ್ತಿ ಅವನಿಗೆ ಬರಬೇಕು ಆ್ಯಕ್ಚುಲಿ. ಇವಾಗ ನಾನು ಕೋರ್ಟಿಗೆ ಹೋದ್ರೂ ನಾನು ಇದು ಮಾಡ್ಬೋದು, ಇಲ್ಲ ನೀರಾವರಿ ಲೋಕಿಕೆರೆಯಲ್ಲಿ. ನಮ್ಮಪ್ಪಗೇನೋ ಒಂಚೂರು ಏನೋ ಎಣ್ಣೆ ಗಿಣ್ಣೆ ಹಾಕ್ಸ್ಬಿಟ್ಟು ಸೈನ್ ಹಾಕ್ಸ್ಬಿಟ್ಟು ತಗೊಳ್ರ ತಿನ್ರ ಅಂತ ನಮ್ಮಪ್ಪ ನಾನು ಮೈಸೂರಲ್ಲಿ ಒಂದು ಎಕರೆ ಜಾಗ ತಗೊಳ್ಳೋಣ ಅಂತ ಹೋದಾಗ ಪಾಣಿ ಬೇಕು ಅಂದರು. ಪಾಣಿ ತಗೋಬೇಕು ಅಂದರೆ ವಂಶವೃಕ್ಷ ಬೇಕು ಅಂದರು. ಅಲ್ಲಿ ವೃಕ್ಷ ತರಿಸಿದ್ರೆ ನಮ್ಮಪ್ಪನ ಹೆಸರೇ ಇಲ್ಲ. ಎಂಥ ಖತರ್ನಾಕ್ ಜನ ಇದ್ದಾರೆ. ಇವಾಗ ಅವ್ರ ತಮ್ಮಂದ್ರಿಗೂ ಅನುಭವಿಸೋಕ್ಕಾಗಲ್ಲ. ಅದರಲ್ಲಿ ಯಾರೋ ವಿಕೆಟ್ಗಳು ಹೋಗಿರ್ಬೇಕಾಗ್ಲೇ, ಗೊತ್ತಿಲ್ಲ, ಕಾಂಟ್ಯಾಕ್ಟಲ್ಲಿಲ್ಲ ನಮಗೆ. ಇದನ್ನು ನಾನು ಫನ್ನಿಯಾಗಿ ಹೇಳ್ತಾ ಇದ್ದೀನಿ, ಬಟ್ ಇದು ತುಂಬ ಸೀರಿಯಸ್. ಎಷ್ಟೋ ಜನಗಳಿಗೆ ನೋಡಿ, ನಮ್ಮಪ್ಪ ವಂಶವೃಕ್ಷದಲ್ಲಿ ಇಲ್ಲ ಅಂದರೆ ಅವನ ಎಕ್ಸಿಸ್ಟೆನ್ಸೇ ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ. ಇದು ಅನ್ಯಾಯನೇ ಅಲ್ವಾ? ಬಟ್ ಇದು ಇವಾಗ ಯಾರು ಮಾತಾಡಕ್ಕೆ ಹೋಗ್ತಾರೆ? ಇದನ್ನೆಲ್ಲ ಕೋರ್ಟಿಗೆ ಹಾಕ್ಕೊಂಡು ತಿರುಗಾಡಕ್ಕೆಲ್ಲ ಯಾರು ಹೋಗ್ತಾರೆ? ಅದಕ್ಕೆ ಮತ್ತೊಂದು ಕಾಂಟ್ರವರ್ಸಿ ಆಗುತ್ತೆ. ಅದಕ್ಕೆ ಇನ್ನೊಂದು ಕಾಂಟ್ರವರ್ಸಿ ಆಗುತ್ತೆ. ಆಮೇಲೆ ಅದಕ್ಕೆ ದುಡ್ಡು ಕೊಡೋದಕ್ಕೆ ಮತ್ತೆ ನಾವು ದುಡಿಬೇಕು. ಸಾಕಪ್ಪ ತಂದೆ, ಸಾಕು. ಭಗವಂತ ಇರೋರು ಚೆನ್ನಾಗಿಟ್ಟಿದ್ದಾನೆ, ಚೆನ್ನಾಗಿ ಕೊಡ್ತಾ ಇದ್ದಾನೆ, ಚೆನ್ನಾಗಿ ಇನ್ನು ಮುಂದಕ್ಕೂ ಕೊಡ್ತಾನೆ. ಓಕೆ, ರಾಯರಿದ್ದಾರೆ. ಹಾಂ, ಅದನ್ನು ನಾವು ಯಾವಾಗಲೂ ಇದು ಮಾಡ್ತಾ ಇರ್ತೀವಿ. ರಾಯರಿದ್ದಾರೆ. ಹಾಂ, ನಾನು ಇತ್ತೀಚೆಗೆ ತುಂಬ ದೇವರುಗಳನ್ನ ನಂಬ್ತೀನಿ. ಅಂದರೆ ಅಪ್ಪ ಅಮ್ಮ. ಅಪ್ಪ ಅಂದರೆ ಎಲ್ಲ ಗಂಡು ದೇವರುಗಳು, ಅಮ್ಮ ಅಂದರೆ ಎಲ್ಲ ಹೆಣ್ಣು ದೇವರುಗಳು. ಸೊ ಮೊದಲು ಅಮ್ಮನ್ನೇ ಕೇಳ್ತೀವಿ ಹಠ ಮಾಡಿ, ಅಮ್ಮ ಅಪ್ಪಂಗೆ ಹೇಳು ಟೂರ್ ಹೋಗಬೇಕು ಕಳಿಸು ಅಂತ. ಆಮೇಲೆ ಅಮ್ಮ ಅಪ್ಪನ ಹತ್ರ ಹೇಳ್ತೀನಿ. ಸೊ ಹಂಗಾಗಿ ನಾನು ಮೊದಲು ತಾಯಿ ಹತ್ರ ಕೇಳ್ಕೊತೀನಿ, ಅಮ್ಮ ನನಗೆ ಈ ಕೆಲಸ ಆಗಬೇಕು, ಯಾಕೆ ಹಿಂಗೆ ಮಾಡ್ತೀಯ ನೀನು ನನಗೆ? ಆಮೇಲೆ ಒಂದೇ ಸರಿಗೆ ಆಗಲ್ಲ ಕೆಲಸ. ಅವಳು ಅವ್ರ ಅಪ್ಪನ ಮೀಟ್ ಮಾಡಿ ಹಿಂಗೆ ಮಗು ಏನೋ ಕೇಳ್ತಾ ಇದೆ ಕೊಟ್ಬಿಡಿ ಅಂತೇಳಿ ಗೋಗರ್ದು ಹಿಂಗೆ ಮಾಡ್ತಾರೆ. ಸೊ ಹಂಗಾಗಿ ನಾನು ಅಮ್ಮ ಅಂದರೆ ಹೆಣ್ಣು ದೇವ್ರುಗಳು, ಅಪ್ಪ ಅಂದರೆ ಗಂಡು ದೇವ್ರುಗಳು. ಓಕೆ, ಈ ಪಾಡ್ಕಾಸ್ಟ್ ಮೂಲಕ ನಿನಗೆ ಇನ್ನೇನಾರು ಹೇಳಬೇಕು ಅನಿಸಿದ್ರೆ ಹೇಳ್ಕೊಬೋದು ಒಂದು, ಅಥವಾ ಯಾರಿಗಾರ ಕ್ಷಮೆ ಕೇಳಬೇಕು ಅನಿಸಿದ್ರೆ ಕೇಳ್ಕೊಬೋದು. ಯಾರಿಗೂ ಕ್ಷಮೆ ಕೇಳೋ ಅಂಥದ್ದಿಲ್ಲ ನಾನು. ಯಾಕೆಂದರೆ ನಾನು ತಪ್ಪು ಮಾಡಲ್ಲ, ಮಾಡಿದರೆ ಅವ್ರ ಕಾಲು ಹಿಡ್ಕೊತೀನಿ. ಕ್ಷಮೆ ಕೇಳಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಕಾಲಿಗೆ ಬಿದ್ದಿದ್ದೀನಿ. ಅದು ಬಿಟ್ಟರೆ ಪ್ರಕಾಶನ ತಂದೆ ತಾಯಿ ಕಾಲಿಗೆ ಬಿದ್ದಿದ್ದೀನಿ. ಇಲ್ಲ, ಹಿರಿಯರು ಅನ್ನೋರಿಗೆ ಬಿದ್ದಿದ್ದೀನಿ ಕಾಲಿಗೆ. ಅದು ನಾನು ತಪ್ಪು ಮಾಡಿಲ್ಲ ಅಲ್ಲ, ಪ್ರೀತಿಯಿಂದ ಆಶೀರ್ವಾದ ಸಿಗಲಿ ಅಂತ. ಸೊ ಹಂಗಾಗಿ ಯಾರಲ್ಲೂ ಕ್ಷಮೆ ಯಾಚಿಸುವಂಥ ಅವಶ್ಯಕತೆಯೇ ಇಲ್ಲ. ಆಮೇಲೆ ಈ ಪಾಡ್ಕಾಸ್ಟ್ ನೋಡ್ತಾ ಇರೋರು ದಯವಿಟ್ಟು ನಂದು ಒಂದು ಯೂಟ್ಯೂಬ್ ಚಾನಲ್ ಅಂತ ಇದೆ, ಲೈಫ್ ಇನ್ ಫ್ರೇಮ್ಸ್ ಬೈ ಭವಾನಿ ಪ್ರಕಾಶ್. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಕೊಟ್ಟಂಥ ಸಪೋರ್ಟ್ನ ದಯವಿಟ್ಟು ಇವ್ರಿಗೂ ಸಪೋರ್ಟ್ ಮಾಡಿ. ಅನುಪಲ್ಲವಿ ಅವ್ರಿಗೆ ಇವತ್ತಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಫಸ್ಟ್ ಯೂಟ್ಯೂಬ್ ಮಾಡೋಕ್ಕೆ ಶುರು ಮಾಡಿದಾಗ ಅನುಪಲ್ಲವಿ ಅವ್ರ ಕಡೆಯಿಂದ, ಅಯ್ಯೋ ಆ ಹುಡುಗಿ ಎಷ್ಟು ಕಷ್ಟಪಡುತ್ತೆ ಅಂದರೆ, ಫೋನ್ ಹಿಂಗೆ ಇರುತ್ತೆ ಅವಳದು. ಬಂದೇಕ ಬಾ 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 ಕೂತ್ಕೊ. ರಜನಿನ ಹೇಳೋಣ. ಮತ್ತೆ ಹೌದಾ, ಒಂದು ನಿಮಿಷನೂ ಸುಮ್ಮನೆ ಇರಲ್ಲ. ಅಷ್ಟು ಕಷ್ಟಪಡ್ತಾಳೆ, ವಿಡಿಯೋ ಮಾಡ್ತಾಳೆ, ಎಡಿಟ್ ಮಾಡ್ತಾಳೆ, ಪೋಸ್ಟ್ ಮಾಡ್ತಾಳೆ. ಅಷ್ಟು ಟೈಮ್ ಹೆಂಗೆ ಸಿಗುತ್ತೆ ಅವಳಿಗೆ ಅಂತ, ಮತ್ತೆ ಶೂಟಿಂಗ್ ಮಾಡಿಕೊಂಡು. ಬಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್.
ತುಂಬ ಖುಷಿ ಆಗುತ್ತೆ ಅವಳ ಗ್ರೋತ್ ಎಲ್ಲ ನೋಡಿದ್ರೆ. ತುಂಬ ಖುಷಿ ಆಗುತ್ತೆ. ಇವತ್ತಿಗೆ ನನ್ನ ಚಾನಲಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ಅನುಪಲ್ಲವಿ ಗೌಡ. ಹ್ಮ್. ಥ್ಯಾಂಕ್ಸ್ ಟು ಅನುಪಲ್ಲವಿ ಗೌಡ ಆ್ಯಂಡ್ ಅವರ ಸಬ್ಸ್ಕ್ರೈಬರ್ಸ್ಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಚಾನಲ್ಗೆ ಹೇಗೆ ನೀವು ಸಪೋರ್ಟ್ ಮಾಡಿದ್ರೋ ಹಾಗೆ ಅಕ್ಕನ ಚಾನಲ್ಗೂ ಸಪೋರ್ಟ್ ಮಾಡಿ. ಅದು ಇನ್ನು ಇವಾಗ ಬೆಳೀತಾ ಇದೆ, ನೀವು ಬೆಳೆಸಿ ಅಂತ ನೀವು ಬೆಳೆಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.